ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಭಾಳಷ್ಟು ವಿಚಾರಗಳು ಹೇಳುತ್ತಾರೆ ಅವರು. ನೋಡೋಣ. ಪರಮಾನುಭವಬೋಧೆ 6ನೇ ಸಂಧಿ ನಡೆದದ. 7ನೆಯ ಸೂತ್ರ ಇವತ್ತಿನ ಆಧಾರದ ವಿಷಯ. ನಿನ್ನೆ ಕೂಡ ಹೇಳಿದರು. ಈ ಒಂದು ಪರಮಾನುಭವೋದಯಲ್ಲಿ 6ನೇ ಸಂಧಿ ನಡೆದ ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯದೇವಿಯವರ ಸಂವಾದವಾದಂಥದ್ದು ಬೃಹದಾರಣ್ಯಕ ಉಪನಿಷತ್ತಿನಿಂದ ಆಯ್ದಂಥ ವಿಚಾರಗಳು. ಇಂದಿನ ವಿಚಾರದಲ್ಲಿ ಇಂದಿನ ಸೂತ್ರದಲ್ಲಿ ಕೂಡ ಹೇಳಿದರು. ಭಾಳಷ್ಟು ಅದ್ಭುತವಾಗಿ ಅವರು ವಿಚಾರಗಳನ್ನು ಹೇಳಿದರು. ಯಾಕಂದರೆ ವನಿತಾದಿ ವಿಷಯಗಳನ್ನು ವಿಷವೆಂದು ಅರಿದನೆ ಮುಮುಕ್ಷುವೆನಿಪ್ಪನು ಇನ್ನೆಡೆ ಅನ್ನುವಂಥ ವಿಚಾರವನ್ನು ಹೇಳಿದರು. ವಿಷಯಗಳು ಆತ ಹೆಂಗಿರ್ತಾನೆ, ವಿಷ ಅಂತ ತಿಳ್ಕೊಂಡಿರ್ತಾನೆ, ವನಿತಾದಿ ವಿಷಯಗಳು ವಿಷ ಅಂತ ತಿಳ್ಕೊಂಡಿರ್ತಾನೆ, ಅದಕ್ಕೆ ಆ ರೀತಿ ಭಾವ ಮಾಡಿರ್ತಾನೆ, ಆತಗೆ ಮುಮುಕ್ಷು ಅಂತ ಹೇಳುತ್ತಾರ ಅಂತ ಹಲವಾರು ವಿಚಾರಗಳನ್ನು ಕೂಡ ಹೇಳಿದರು ಅವರು. ಮತ್ತು ನಿನ್ನೆ ಕೊನೆಯ ನುಡಿಯಲ್ಲಿ ಕೂಡ ಹೇಳಿದರು. ಅದರಿಂದ ಮುಮುಕ್ಷು ತನ್ನ ತಾನು ಅರಿದು ಸುಖವಾಗಿರಬೇಕೇ ಹೊರತು ಏನೊಂದು ವಿಷಯವನ್ನು ಅಪೇಕ್ಷೆ ಮಾಡಬಾರ್ದು. ಮಾಡಿದರೆ ಏನಾಗ್ತದೆ, ವಿಷಯ ತಿಂದಂಗೆ ಅಲ್ಲ. ಅಪೇಕ್ಷೆ ಮಾಡಿದರೆ ನಿನಗೆ ಸದಾಕಾಲ ಆನಂದ ಆಗಂಗಿಲ್ಲ. ಮತ್ತೇನಾಗ್ತದೆ, ವಿಷವನ್ನು ತಿಂದರೆ ಯಾರು ಬದುಕ್ತಾರೇನು, ಸಾಯ್ತಾರಂತ ಗೊತ್ತೇ ಅಲ್ಲ. ಅದು ಯಾಕಂದರೆ ಇದು ವಿಷ ಅಂತ ಗೊತ್ತಿರದೇ ಇರುವಂಥ ವಿಷಯವನ್ನು ತಿಂತಾ ಇದ್ದೀವಿ ನಾವು. ಅದಕ್ಕೆ ಮಹಾತ್ಮರು ಒಂದು ಎಚ್ಚರಿಕೆ ಮಾತು ಹೇಳ್ತಾರೆ. ನೀ ಯಾವಾಗ ಅಪೇಕ್ಷೆ ಮಾಡ್ತೀವಿ, ವಿಷಯಾದಿಗಳ ಬೆನ್ನು ಹತ್ತಿತ್ತಿದೆ, ಆವಾಗ ನೀನು ವಿಷನೇ ತಿಂದಂಗೆ. ಮತ್ತು ವಿಷ ತಿಂದರೆ ಯಾರು ಉಳಿತಾರೆ ಅಂದರೆ ಸತ್ತು ಹೋಗ್ತಾರೆ. ಅದ್ರಂಗೆ ನೀನು ಯಾವತ್ತೂ ಉಳಿಯೋಂಗಿಲ್ಲಪ್ಪ, ಸತ್ಕೊಂತ ಹೋಗ್ತಿದ್ದಿ ಮತ್ತು ಹುಟ್ಟುತ್ತಿದೆ. ಹುಟ್ಟು ಸಾವು ಅನ್ನುವಂಥ ದುಃಖ ನಿನಗೆ ಬೆನ್ನು ಬಿಡೋಂಗಿಲ್ಲ. ಯಾಕಂದ್ರೆ ಊಟ ಮಾಡಿದಂಥದ್ದೇ ವಿಷ ಅದ, ಹೌದಲ್ಲ. ನಾವು ಹೇಳ್ತೀವಿ ಎಷ್ಟು ಗಟ್ಟಿರ್ತೀವೇನ್ರಿ ನಾವು, ಬರೀ ಕೆಮಿಕಲ್ಸ್ ಹಾಕಿದ್ದೇ ಊಟ ಮಾಡ್ತೀವಿ ರೀ. ನಾವು ಹೆಂಗೆ ರೀ ನಮ್ಮ ಶರೀರ ಗಟ್ಟಿರ್ತದೆ ಅಂತೀವಿ ನಾವು ಲೌಕಿಕದಲ್ಲಿ. ಏನು ಹೇಳ್ತೀವಿ ಈಗ, ಇಲ್ಲರಿ ಬರೀ ಔಷಧ ಹೊಡೆದು ತರಕಾರಿ ಎಲ್ಲ ನಾವು ತಿನ್ನೋದೆಲ್ಲ ವಿಷ ಇದ್ದಂಗೆ ಐತ್ರಿ, ಮತ್ತು ನಮ್ಮ ಶರೀರ ಹೆಂಗೆ ಗಟ್ಟಿರ್ತದೆ ಹೇಳ್ರಿ ಅಂತೀವಿ. ಅದು ನಿಜ. ಅದ್ರಂಗೆ ಇದು ಮನಸ್ಸು ಕೂಡ ವಿಷಯಗಳ ಬೆನ್ನು ಹತ್ತದಂತಂದ ಮೇಲೆ ಇದು ಯಾವಾಗ ನೆಮ್ಮದಿಯಿಂದ ಇರ್ತದೆ, ಯಾವಾಗ ಸುಖವಾಗಿರ್ತದೆ, ಈ ದುಃಖದಿಂದ ಯಾವಾಗ ಬಿಡುಗಡೆ ಆಗ್ತದೆ. ಯಾಕಂದ್ರೆ ತಿನ್ನೋದೇ ವಿಷಯನೇ ತಿನ್ನಕತ್ತಿ ಬಿಟ್ಟದ. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಮಾತು ಹೇಳ್ತಾರೆ, ನೋಡಪ್ಪ ಇವೆಲ್ಲ ವಿಷಯದಿಂದ ಕೂಡಿದಾವ, ಅದಕ್ಕೆ ಅದ್ರ ಬೆನ್ನು ಹತ್ತಕ್ಕೆ ಹೋಗಬೇಡ. ಬೆನ್ನು ಹತ್ತಿದಿ ಅಂತಂದಾಗ ನಿನಗೆ ಈ ದುಃಖ ತಪ್ಪಿದ್ದಲ್ಲ ಅಂತನ್ನುವಂಥ ವಿಚಾರವನ್ನು ಹೇಳ್ತಾರೆ. ಯಾಕಂದರೆ ನಮ್ಗೆ ಅಂಥ ವಿಷಯವನ್ನು ನಾವು ತಿನ್ನಕತ್ತೀವಿ ಅಂದರೂ ಕೂಡ ಅದು ನಮ್ಗೆ ರುಚಿಯಾಗ್ಯದ. ಅದು ಮಹಾತ್ಮನಿಗೆ ಮಾತ್ರ ಗೊತ್ತು. ಇವರು ರುಚಿ ಅಂತ ಕಂಡು ಇದನ್ನೆಲ್ಲ ತಿನ್ನಕತ್ತಾರ, ಇವಕ್ಕೆ ಗೊತ್ತೇ ಇಲ್ಲ. ಮತ್ತು ಅದು ತಿನ್ನುವಂಥ ರುಚಿಯಾದಂಥ ನಮ್ಗೆ ರುಚಿ ಅಂತ ಅನಿಸೋದು. ಅದರಿಂದ ನಮಗೇನು ಅದಕ್ಕೆ ಹೇಳ್ತಾರೆ, ಮುಂದೆ ಚಂದ ಮಾತಾಡಿ ಹಿಂದೆ ಬೆನ್ನಿಗೆ ಚೂರಿ ಹಾಕ್ತಾರಂತಾರಲ್ಲ, ಕೆಲವು ಸಲ ನಾವು ಇದಕ್ಕೂ ಹೋಲಿಸ್ಕೊಳ್ಬೋದು. ವಿಷಯಗಳು ಭಾಳ ಚಂದ ಅನ್ನಿಸ್ತಾವೆ, ಆದರೆ ಹಿಂದೆ ನಿನಗೆ ಅದನ್ನು ಏನು ಮಾಡ್ತಾರೆ, ನಿನಗೆ ಸಾಯಿ ಹಿಡಿತಾವೆ. ಅದಕ್ಕೆ ಮಹಾತ್ಮರು ತಿಳಿಸ್ತಾರೆ, ನೀ ಏನು ಚಂದ ಇದೇ ಸುಖ ಐತಪ್ಪ, ಇದೇ ಸತ್ಯ ಐತಂತ ನೀವು ಒಂಟಿಯಲ್ಲ, ಅದು ನಿಜವಾದದ್ದು ಅಲ್ಲಪ್ಪ, ಅದ್ರ ಬೆನ್ನು ಬಿಡು ಅಂತ ನಮ್ಗೆ ಗುರುನಾಥ ತಿಳಿಸ್ಕೊಡ್ತಾರೆ ನೋಡ್ರಿ. ಹಾಗಾಗಿ ಇಲ್ಲಿ ಕೂಡ ಹೇಳ್ತಾರೆ, ಅದರಿಂ ಈ ತ್ರೈಲೋಕ್ಯದೊಳಗೊಂದನೇನನು ಒದಿಸದೆ ತನ್ನ ನರಿದು ನಿತ್ಯ ಪದುಳದಿಂದೊಡಗೂಡಿ ನೆರೆ ನಿಲ್ಲುವುದೇ ಬುದ್ಧಿ ಮೋಕ್ಷಾರ್ಥಿ ಎನಿಪಂಗೆ ಅಂತ ಹೇಳ್ತಾರೆ. ಅದಕ್ಕೆ ಈ 3 ಲೋಕದೇನು ಅದಾವ, 3 ಲೋಕದಲ್ಲಿ ಭೋಗಗಳ ಅಪೇಕ್ಷೆಯನ್ನು ಮಾಡದೆ ಗುರುಗಳಿಂದ ತಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯ. ಅದಕ್ಕೆ ಈ ಅವಕಾಶ ನಮಗೀಗ ಬಂದದ್ದು. ಈಗ ಯಾಕಂದ್ರೆ ಮನುಷ್ಯತ್ವ ಮುಮುಕ್ಷತ್ವ ಮಹಾಜನ ಸಂಶ್ರಯತ್ವ ಏತತ್ರಯಂ ಸುದುರ್ಲಭಂ ಅಂತ ಹೇಳಿದಾರಲ್ಲ, ಈಗ 3 ಕೂಡಿ ಬಂದಾವೆ ನೋಡ್ರಿ ನಮಗೆ. ಅದಕ್ಕೆ ನಾವು ಭಾಗ್ಯವಂತರು ಧನ್ಯರಂತ ಹೇಳ್ಬೇಕು ನಾವು.
ಈ ಮೂರು ನಮಗೆ ಒಟ್ಟೊಟ್ಟಿಗೆ ಸಿಕ್ಕದ, ಮತ್ತು ಇದು ಸಿಗ್ತದೆ ಮುಂದಂದ್ರೆ ಮತ್ತೆ ಸಿಗಂಗಿಲ್ಲ. ಇದು ಒಂದು ಟೈಮ್ ಕೂಡಿ ಬಂದದ ಇದು ಅಷ್ಟೇ. ಇದ್ರಾಗ ಮತ್ತೆ ಇಲ್ಲಾಂದರೆ ಒಂದು ಹೋದ್ರೆ ಒಂದು ಸಿಗಂಗಿಲ್ಲ ಮುಂದೆ. ಹಾಗಾಗಿ ಇದು ಒಂದು ಪುಣ್ಯದ ಸಮಯ ಅಂತ ತಿಳ್ಕೊಳ್ಬೇಕು. ಇವಾಗ ಸಿಕ್ಕಾಗೆ ಮಾನವ ಶರೀರ ಬಂದು, ಅದ್ಭುತವಾದಂಥ ಶರೀರ ಬಂದು, ಯಾವ ಪ್ರಾಣಿ ಪಕ್ಷಿ ನಾಯಿ ನರಿ ದೇವತೆಗಳಿಗೆ ಅಸುರರಿಗೆ ಯಾರಿಗೆ ಇಂಥ ಅವಕಾಶ ಇಲ್ಲ, ಅಂಥ ಅವಕಾಶ ನಮಗೆ ಸಿಕ್ಕದ. ಗುರು ಮುಖಾಂತರ ಇದನ್ನು ಕೇಳಿ ತಿಳ್ಕೊಂಡು ನಾವು ಧನ್ಯರಾಗಬೇಕಾಗ್ತದೆ. ಅದಕ್ಕೆ ನಾನು ಯಾರಿದ್ದೀನಿ ಅಂತ ನೀನು ತಿಳ್ಕೊಳ್ಳುವಂಥದ್ದು, ತನ್ನ ತಾನು ಅರಿದು ಇಲ್ಲಿ ತನ್ನ ಸ್ವಸ್ವರೂಪವನ್ನು ಅರಿದು ನಿತ್ಯ ಆನಂದ ನಿತ್ಯ ಸುಖದಲ್ಲಿ ಇರುವಂಥದ್ದೇ ನಿನ್ನ ಕರ್ತವ್ಯ ಅದ ಹೊರತು ಬೇರೆ ಬೇರೆ ಅನ್ಯ ಮಾಡುವಂಥದ್ದು ಏನಿಲ್ಲ ನೋಡಿ. ನಿನ್ನ ಕರ್ತವ್ಯ ಏನದಿಲ್ಲ ನಿನಗೆ ಮಾಡೋಕ್ಕೆ. ಇಂಥ ಹೆಂಡ್ತಿ ಮಕ್ಕಳು ಈ ವಿಷಯಾದಿಗಳನ್ನು ಮನಾರು ಬಿಟ್ಟು ಬಂದಾವಿ. ಮತ್ತು ಇಲ್ಲಿ ಏನು ಮತ್ತೆ ಇನ್ನೇನು ಬಯಸ್ತಿ ಹೇಳು ನೀನು? ಮುಂಜಾನೆ ಉಂಟದ ಸಂಜೆ ಕಡೆ ಬೇಸರ ಬಂದದಂತಿದೆ. ಮತ್ತು ಇವ್ಯಾವ ಬೇಸರ ಬಂದಿಲ್ಲ. ನಾನು 84 ಲಕ್ಷ ಜೀವರಾಶಿ ಬರೀ ಇದನ್ನು ಮಾಡ್ಕೊತ ಬಂದಿದ್ದೆ. ಮತ್ತು ಇವಕ್ಕೆ ಬೇಸರ ಇಲ್ಲ ನಿನಗೆ? ಬೇಸರ ಮಾಡ್ಕೋ. ಜನ್ಮಾಂತರಲ್ಲಿ ತಾಯಿ ಗರ್ಭಕ್ಕೆ ಬಂದಿದ್ದಿ, ಹಲ್ವಾರು ಕಷ್ಟವನ್ನು ಅನುಭವಿಸಿದಿ. ಈಗಾದರೆ ಬೇಕಾದಷ್ಟು ನಿನಗೆ ಕಷ್ಟಗಳು ಕಾಯ್ಕೊಂಡು ಕುಂತಿದ್ದಾವ, ಕಷ್ಟದಲ್ಲೇ ಇದ್ದಿದ್ದಿ. ಆದರೆ ಇದು ನಿನಗೆ ಎಚ್ಚರಿಕೆ ಬರೋವಲ್ದೇನು ಅಂತ ಮಹಾತ್ಮರು ಭಾಳಷ್ಟು ತಿಳ್ಕೊತಾರೆ. ಅದಕ್ಕೆ ನಿನ್ನ ಭೂಮಿ ಮೇಲೆ ನೀನು ಶರೀರ ತೊಗೊಂಡು ಬಂದಿದೆ ಅಂತಂದ್ಮೇಲೆ ನಿನ್ನ ಕರ್ತವ್ಯ ಒಂದೇ, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಆ ಪರಮಾತ್ಮನ ಸ್ವರೂಪನೇ ನೀನಾಗಿ ನಿತ್ಯ ಆನಂದದಲ್ಲಿರುವಂಥದ್ದೇ ನಿನ್ನ ಕರ್ತವ್ಯ. ಅದು ಬಿಟ್ಟು ಏನೇನು ಬಯಸಕ್ಕೆ ಹೋಗಬೇಡ, ನೀನು ಹಾಳಾಗಬೇಡ ಅಂತ ಹೇಳ್ತಾರೆ. ಭಾಳಷ್ಟು ಎಚ್ಚರಿಕೆ ಮಾತು ಕೊಡ್ತಾರೆ ಅವರು. ಮುಮುಕ್ಷು ಲಕ್ಷಣ ನಿರೂಪಣೆ ಸೂತ್ರ 6ಕ್ಕೆ ಪದ 47 ಹೇಳಿ ನಾವಿವಾಗ 7ನೇ ಸೂತ್ರ ನೋಡೋಣ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಈಗ ಮುಮುಕ್ಷನ ಲಕ್ಷಣ ಹೇಳಿದರು, ಹೆಂಗಿದ್ದಾನಂತ ಹಿಂದಿನ ವಿಚಾರದಲ್ಲಿ ಭಾಳಷ್ಟು ವಿಷಯಗಳನ್ನು ಹೇಳಿದರು. ಇಂಥದ್ದು ಮುಮುಕ್ಷು ಅಂತ ಹೇಳಿದರು. ಯಾವುದೋ ಅಪೇಕ್ಷೆ ಮಾಡೋಂಗಿಲ್ಲ, ಬರೀ ಸ್ವಸ್ವರೂಪದ ಜ್ಞಾನವನ್ನು ತಿಳ್ಕೊಬೇಕಂತಾನ. ಆತ ಏನೇ ಕಷ್ಟ ಸುಖ ಬಂದರೂ ಕೂಡ ಪ್ರಾರಬ್ಧದಿಂದ ಬಂದಂಥದ್ದು ಅಂತ ಅದನ್ನು ಬಿಟ್ಟು ಗುರು ಮುಖಾಂತರ ತನ್ನ ಸ್ವಸ್ವರೂಪದ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥವ್ನು ಮುಮುಕ್ಷು ಅಂತ ಹೇಳ್ಕೊಂಡು ಬಂದರು. ಈಗ ಮನನ ಮಾಡುವಂಥ ಅಭ್ಯಾಸಿ ಲಕ್ಷಣ ಹೇಳ್ತಾರೆ. ಯಾಕಂದರೆ ಕೇಳಿದಂಥದ್ದು ಸುಮ್ಮನೆ ಬಿಡುವಂಥದ್ದಲ್ಲ, ಅದು ನಮಗೆ ಕೆಲಸ ಮಾಡಬೇಕು. ಇಲ್ಲ ಗುರುಗಳು ಬಿಟ್ಟಾರೆ ಅಂತಂದ್ರೆ ಅವು ಕೆಲಸಗಳು ಆಗಂಗಿಲ್ಲ. ಅದನ್ನು ಸ್ವಲ್ಪ ತೊಗೊಳ್ಬೇಕು, ಈಗ ಊಟ ಮಾಡಿದ್ದೆ ಹಂಗೆ ತೆಗೆಯೋದು ನಾವು ಹೊರಗೆ ಕೊಟ್ಟರೆ ಆಗ್ತದನ? ಬಾಯಿಗೆ ಇಟ್ಕೊಂಡು ಮತ್ತೆ ಹಿಂಗೆ ಹೋಗಿದ್ರೆ ನಮ್ಮದು ನಾವೇನು ಊಟ ಮಾಡಿದಂಗೆ ಆಯ್ತಾ, ಹೊಟ್ಟೆ ತುಂಬಿದಂಗೆ ಆಯ್ತಾ? ಇಲ್ಲಲ್ಲ, ಅದು ಊಟ ನುಂಗಬೇಕು. ನುಂಗಿದಾಗ ಅದು ಒಳಗಡೆ ಅಲ್ಲಿ ಜೀರ್ಣ ಆಗುವಂಥದ್ದು ಇರ್ತದೆ. ಅದೇ ರೀತಿ ಕೂಡ ಇಲ್ಲಿ ಗುರು ಹೇಳಿದಂಥದ್ದನ್ನು ನೀನು ಅದನ್ನು ಸ್ವೀಕಾರ ಮಾಡಬೇಕು, ತಗೊಂಡು ಅದೇ ಪ್ರಕಾರ ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾದಂಥದ್ದು ಭಾಳ ಮುಖ್ಯ ಕರ್ತವ್ಯ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಯಾವ ರೀತಿ ಹೇಳ್ತಾರೆ ಅಂತಂದ್ರೆ ಅದ್ಭುತವಾದ ವಿಚಾರಗಳನ್ನು ಅವರು ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ ಒಂಚೂರು. ಬೇಗ ಒಂಚೂರು ಬಾ, ಏನು ಹೇಳ್ತಾರ ನೋಡೋಣ. ಈಗ ಚಾಚಬೇಡ. ಇಲ್ಲಿ ಹೇಳ್ತಾರೆ 7ನೇ ಸೂತ್ರದಲ್ಲಿ ದ್ವೈತ ವಿರಕ್ತನು ಮತ್ತು ಅದ್ವೈತ ಅನುರಕ್ತನು ಮತ್ತು ಅಪ್ಪಾತನು ಅಭ್ಯಾಸಿ ಎಂದೆನಿಪ ಅಂತ ಹೇಳ್ತಾರೆ. ಚಾರ್ಜ್ ಬೇಡ್ರಿ ತುಂಬ. ಇಲ್ಲಿ ಏನು ಹೇಳ್ತಾರೆ, ಇಲ್ಲಿ ದ್ವೈತ ವಿರಕ್ತನು ಮತ್ತು ಅದ್ವೈತ ಅನುರಕ್ತನು ಅಪ್ಪಾತನು ಅಭ್ಯಾಸಿ ಅಂತ ಹೇಳ್ತಾರೆ. ಅಭ್ಯಾಸಿ ಎಂದೆನಿಪ ಅಂತ ಈಗ 7ನೇ ಸೂತ್ರದಲ್ಲಿ ಹೇಳ್ತಾರೆ. ಮತ್ತೇನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಈ ದ್ವೈತ ಅಂದರೆ ಏನು? ದ್ವೈತ ಅಂದರೆ ಎರಡು ಇರುವಂಥದ್ದು, ನಾನು ಬೇರೆ ನೀನು ಬೇರೆ ಅನ್ನುವಂಥದ್ದು, ಅದು ಬೇರೆ ಇದು ಬೇರೆ ಅನ್ನುವಂಥದ್ದು, ಇದು ದೃಶ್ಯವಾಗಿ ಇರುವಂಥದ್ದು. ಅದಕ್ಕೆ ಇದು ದೃಶ್ಯ ಮತ್ತು ದ್ವೈತ ಪ್ರಪಂಚವನ್ನು ತಿಳ್ಕೊಂಡು ದೃಶ್ಯ ಇರುವಂಥದ್ದು, ನಾನು ಬೇರೆ ನೀನು ಬೇರೆ ಅನ್ನುವಂಥದ್ದು ಇವೆಲ್ಲ ಹೋಗಬೇಕು. ಏನು ಹೇಳ್ತಾರೆ ಅಂದ್ರೆ ಈ ದೃಶ್ಯ ಮತ್ತು ದ್ವೈತ ಪ್ರಪಂಚವನ್ನು ವಿವೇಕದಿಂದ ವಿಚಾರ ಮಾಡಿ ಇದು ಸತ್ಯ ಯಾವುದದ ಮಿಥ್ಯೆ ಯಾವುದದ ಅನ್ನುವಂಥ ವಿವೇಕದಿಂದ ಇದನ್ನು ಬಿಡುವಂಥದ್ದು, ಬಿಟ್ಬಿಡುವಂಥದ್ದು. ಯಾಕಂದರೆ ಇದು ಭಾಳ ಮುಖ್ಯ. ಈ ವಿವೇಕ ಅನ್ನುವಂಥದ್ದು ಭಾಳ ಮುಖ್ಯ. ಯಾವಾಗ ನಮ್ಗೆ ವಿವೇಕ ಆಗ್ತದೆ ಆವಾಗ ವೈರಾಗ್ಯ ಬರ್ತದೆ, ಅಲ್ಲಿ ತನಕ ಬರೋಂಗಿಲ್ಲ ಇದು. ಯಾವಾಗ
ವಿವೇಕ ನಮಗೆ ಜಾಗ್ರ ಆಗ್ತದೆ. ಈ ವಿವೇಕ ನಮ್ಮಲ್ಲಿ ಬರಬೇಕಾದ್ರೂ ಕೂಡ ಅದು ಪುಣ್ಯದ ಫಲದಿಂದ. ಯಾವುದು ಸತ್ಯ ಅದ, ಯಾವುದು ಮಿಥ್ಯ ಆದಂಥ ವಿಚಾರ ಏನು ನಮ್ಮೊಳಗೆ ಒಳೀತದಲ್ಲ, ಅದು ಕೂಡ ಬಹಳಷ್ಟು ಪುಣ್ಯದ ಫಲದಿಂದ ಬಂದಿರುವಂಥದ್ದು. ಅದಕ್ಕೆ ಈ ದೃಶ್ಯವಾಗಿರುವಂಥದ್ದು ದ್ವೈತ ಪ್ರಪಂಚವನ್ನು ವಿವೇಕದಿಂದ ಬಿಡುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಯಾವ ರೀತಿ ಹೇಳ್ತಾರಂತಂದ್ರೆ, ಇದಕ್ಕೆ ಒಂದು ಸೆಕೆಂಡ್ ಆಗಲಿ ನೋಡೋಣ. ಇಲ್ಲಿ ಏನು ಹೇಳ್ತಾರೆ, ಎರಡು ಹೋಗುವಂಥದ್ದು ಮತ್ತು ಅದ್ವೈತ ಆತ್ಮ ಸ್ವರೂಪದಲ್ಲಿ ಯಾವಾಗಲೂ ಮನಸ್ಸನ್ನು ಚಿಂತನೆ ಮಾಡುವಂಥದ್ದು. ಅಂದ್ರೆ ಅದ್ವೈತ ಆತ್ಮ ಸ್ವರೂಪದಲ್ಲಿ ಯಾವಾಗಲೂ ಆ ಚಿಂತನವನ್ನು ಮಾಡ್ತಾ ಇರುವಂಥದ್ದು. ಈ ರೀತಿ ಗುರು ಹೇಳಿದಂಥ ವಾಕ್ಯವನ್ನು, ಅನಾತ್ಮವಾದಂಥ ವಸ್ತುಗಳನ್ನು ಬಿಟ್ಟು ಆತ್ಮಭಾವದಲ್ಲೇ ಇರುವಂಥದ್ದು ನೋಡ್ರಿ. ಇದು ಆತ್ಮಭಾವದಲ್ಲೇ ಇರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಯಾವಾಗಲೂ ಈ ರೀತಿಯಾಗಿ ಅದ್ವೈತ ಆತ್ಮ ಸ್ವರೂಪದಲ್ಲಿ ಯಾವಾಗಲೂ ಮನಸ್ಸನ್ನು ಇಡುವಂಥದ್ದು, ಚಿಂತನೆ ಮಾಡ್ತಾ ಇರುವಂಥದ್ದು. ಈ ರೀತಿ ಮಾಡುವಂಥವನು ಅಭ್ಯಾಸಿ ನೋಡ್ರಿ. ಗುರು ಹೇಳಿದಂಥದ್ದು ಯಾವಾಗಲೂ ಚಿಂತನೆ ಮಾಡುವಂಥದ್ದು, ಮನನ ಮಾಡುವಂಥದ್ದು. ಅಂದ್ರೆ ಈಗ ಯಾರಾದರೂ ಅಂದ್ರೆ ನಾವು ಚಿಂತೆ ಮಾಡ್ತೀವಿ ನೋಡ್ರಿ, ಬೆಳಗ್ಗೆ ಹಿಂಗಂದ್ರು ಹಂಗಂದ್ರು ಅಂತ ಬರೀ ಅದೇ ಮನಸ್ಸಿನಲ್ಲಿ ನಾವು ಯೋಚನೆ ಮಾಡ್ತೀವಿ, ಅದೇ ಚಿಂತೆಯನ್ನು ಮಾಡ್ತೀವಿ. ಆದ್ರೆ ಸದ್ಗುರು ಹೇಳಿದಂಥ ವಾಕ್ಯ ಯಾವುದು ಸತ್ಯ ಅದ, ಯಾವುದು ಮಿಥ್ಯ ಅದ, ಯಾವುದು ನೇತಿಗಳಿಬೇಕು, ಯಾವುದು ಇಟ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ನಾವು ಒಂದು ಮನಸ್ಸಿನಲ್ಲಿ ಆ ಚಿಂತನವನ್ನು ಮಾಡುವಂಥದ್ದು ಏನಿರ್ತದಲ್ಲ, ಆ ಒಂದು ಚಿಂತನೆ ಮಾಡುವಂಥ ಒಂದು ವ್ಯಕ್ತಿಗೆ ಅಭ್ಯಾಸಿ ಅಂತ ಹೇಳೋಕ್ಕಾಗ್ತದೆ. ಅಭ್ಯಾಸಿ ಅಂತ ಹೇಳಬೇಕಾಗ್ತದೆ. ಗುರು ಹೇಳಿದಂಥದ್ದನ್ನು ಅದು ಪದೇ 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 ಚಿಂತನೆ ಮಾಡುವಂಥದ್ದು. ಯಾವುದು ದೃಶ್ಯವಾಗಿರುವಂಥದ್ದು ದ್ವೈತ ಪ್ರಪಂಚವನ್ನು ವಿವೇಕದಿಂದ ಬಿಡಬೇಕು. ಅದಕ್ಕೆ ಇದು ಭಾಳ ಮೇಲ್ಮಟ್ಟದ ಜ್ಞಾನ ಅದ. ಗುರುಗಳು ಹಂಗೆ ಹೇಳ್ತಾರೆ, ನಾನು ಹಿಂಗೆ ಇರ್ತೀನಿ ಅನ್ನುವಂಥದ್ದಲ್ಲ ಇದು. ಅದಕ್ಕೆ ಬಸವನಾದ್ರೆ ಕೆಲವು ಸಲ ಚೆಕ್ ಮಾಡ್ತಿದ್ರು ನೋಡ್ರಿ. ಹೆಂಗೆ ಚೆಕ್ ಮಾಡ್ತಿದ್ರು ಅಲ್ಲ ರೀ, ನಿನ್ನೆ ನಮ್ಗೆ ಈಗ ಒಂದೊಂದು ವಿಷಯಗಳು ನಮ್ಗೆ ಆಳವಾಗಿ ಹೋಗ್ಬೇಕು, ಒಳಗೆ ಹೋಗಬೇಕು. ಕೆಲವು ವಿಚಾರಗಳು ನಮ್ಗೆ ಬುದ್ಧಿಗೆ ತಟ್ಟಬೇಕು. ಹೇಳ್ತಾರೆ ಅವರು, ನೀನೇ ಪರಮಾತ್ಮ ಅಂತ ಹೇಳ್ತಾರೆ, ತತ್ವಮಸಿ ವಾಕ್ಯವನ್ನು ಹೇಳ್ತಾರೆ. ಇವೆಲ್ಲ ಏನು ಹೇಳಿದಾರೆ? ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ವಾಕ್ಯ, ಆಯಮಾತ್ಮ ಬ್ರಹ್ಮ, ನೋಡ್ರಿ, ಪ್ರಜ್ಞಾನಂ ಬ್ರಹ್ಮ, ಅದೇ ಹೇಳಿದಂಥದ್ದು ಒಂದೇ, ನೀನೇ ಪರಮಾತ್ಮ ಇದೀಪ ಅಂತಲೇ ಹೇಳಿದ್ದಾರೆ. ಇವೆಲ್ಲ ಮಹಾವಾಕ್ಯಗಳು ಇದನ್ನೇ ಹೇಳ್ತಾವ. ಸದ್ಗುರುನತ್ತ ಪರಮಾತ್ಮನ ರೂಪಾಗಿ ಭೂಮಿಗೆ ಬಂದನ, ಆತನ ಮಾತು ಕೇಳ್ತಾನೆ. ದಿನ ಚಂತನ ಕೇಳಿ, ರಾತ್ರಿ ಸಾಯಂಕಾಲ ಕ್ಲಾಸ್ನಲ್ಲೂ ಕೇಳಿ ಸದ್ಗುರು ಹೇಳ್ತಾ ಇದ್ದಾನೆ, ನೋಡಪ್ಪ ಜಗತ್ತಿನೊಳಗೆ ನಿನ್ನ ಬಿಟ್ಟು ಏನೂ ಇಲ್ಲ, ನೀ ಪರಮಾತ್ಮನ ಸ್ವರೂಪನೇ ಈದಿ, ಅಂತ ಪರಬ್ರಹ್ಮ ಸ್ವರೂಪನೇ ನೀನಿದಿ, ತತ್ವಮಸಿ, ನೀನು ಮರ್ತದಕ್ಕಾಗಿ ಜೀವಾತ್ಮ ಅಂತ ತಗೊಂತ ಕುಂತಿದ್ದಿ, ಈ ಗುರು ಮುಖಾಂತರ ಕೇಳಕತ್ತೀಯಲ್ಲ, ನೀನು ಪರಮಾತ್ಮ ಸ್ವರೂಪನೇ ಇದ್ದಿ, ಯಾವಾಗ ನೀನು ಅರಿತಿದ್ದಿ ನೀ ಪರಮಾತ್ಮನೇ ಇದ್ದಿ, ಬೇರೆ ಏನು ಅನ್ಯ ಇಲ್ಲ ನೋಡಪ್ಪ ಇಲ್ಲಂತ ಸದ್ಗುರು ಹೇಳಿದ್ರು ಕೂಡ ಮತ್ತು ಬೇರೆ ಕಡೆ ಹುಡ್ಕಕ್ಕೆ ಹೋಗ್ತೀವಲ್ಲ, ಪರಮಾತ್ಮನ ಬೇರೆ ಕಡೆ ಹುಡ್ಕಕ್ಕೆ ಹೋಗ್ತೀವಲ್ಲ. ಯಾಕೆ ಸದ್ಗುರು ವಾಕ್ಯನೂ ಕೇಳಿಬಿಟ್ಟು ಮತ್ತು ಬೇರೆ ಕಡೆ ಹೋಗ್ತೀವಿ ಅಂದ್ರೆ ನೀನು ಮೂರ್ಖ ಅಂತಾರೆ. ಏನಂತಾರೆ? ಇವು ಮೇಲ್ಮಟ್ಟದ ವಿಚಾರಗಳಿವು. ಅದಕ್ಕೆ ನಿನ್ನೆ ಕೆಲವು ವಿಷಯಗಳು ಬಂದು ವಚನಗಳದಾಗ ಆಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು, 3 ರೀತಿಯಿಂದ ಹೇಳಿದ್ದಾರೆ ಅವರು. ಕರ್ಮನೂ ಹೇಳಿದ್ದಾರೆ, ಉಪಾಸನೂ ಹೇಳಿದ್ದಾರೆ, ಜ್ಞಾನ ಹೇಳಿದ್ದಾರೆ. ಜ್ಞಾನದ್ದು ಇದು ಕರ್ಮಕ್ಕೆ ಹಚ್ಚೋದು, ಕರ್ಮದ್ದು ಇದು ಜ್ಞಾನಕ್ಕೆ ಹಚ್ಚೋದು ಗೊಂದಲ ಮಾಡಿ ಇಡ್ತಾವ. ಯಾಕಂದ್ರೆ ಕ್ರಮಶಾಸ್ತ್ರನೇ ಕೇಳಿಲ್ಲ ಅಂದಾಗ ಮತ್ತು ಗೊಂದಲ ಆಗ್ತಾವೆ ಇವು. ಹಾಗಾಗಿ ಯಾವಾಗ ಸದ್ಗುರು ಹೇಳಿದಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಓಹೋ, ಎಂಥ ಮಾತು, ಎಲ್ಲಿ ಕೇಳಿಲ್ಲ, ಯಾವ ಜನ್ಮದಾಗ ಕೇಳಿಲ್ಲ, ಕೇಳ್ಕೊತ ಇದ್ದು ನಾವು ಅದೇ ರೂಪದಾಗ ನಾವು ಹಂಗೆ ಅವ್ರು ಹೇಳಿದಂಗೆ ಕೇಳ್ಕೊತ ಬಂದಿದ್ವಿ ಅಂದ್ರೆ ನಾವ್ಯಾಕೆ ಇಷ್ಟು ಕಷ್ಟಪಟ್ಟು ಈ ಭೂಮಿಗೆ ಬಂದು ಈ ಶರೀರ ಹೊತ್ಕೊಂಡು ಸಾಯೋವರೆಗೂ ತಿರುಗಾಡ್ತಿದ್ದೀವಿ? ಇದು ಯಾರಿಗೆ ಬೇಕಾಗಿತ್ತು? ಇದು ದೊಡ್ಡ ಶಿಕ್ಷೆ. ಇದು ತಾಯಿ ಗರ್ಭ ಅನ್ನುವಂಥದ್ದು ಒಂದು ಜೇಲಿನಿಂದ ಇದು ಆಟ ಆಡಕ್ಕೆ ಬಿಡ್ತಾರೆ, ಅಲ್ಲೆಲ್ಲ ಕೆಲಸ ಮಾಡಕ್ಕೆ ಬಿಡ್ತಾರೆ ನೋಡ್ರಿ. ಮತ್ತು ಹಂಗೆ ಈ ಶರೀರ ಒರೆಸಿ ಮತ್ತು ಹೊರಗೆ ಬಂದು ಇದೆಲ್ಲ ಕಷ್ಟ ಯಾರಿಗೆ ಬೇಕಾಗಿತ್ತು ಹೇಳ್ರಿ? ಯಾಕಂದ್ರೆ ಗುರುವಿನ ಮಾತುಗಳನ್ನು ನಾವು ಕೇಳಿಲ್ಲ, ಕೇಳೋದಕ್ಕೆ ಪುಣ್ಯ ಬೇಕು, ಪುಣ್ಯ ಮಾಡಿರಲಿಲ್ಲ. ಇವಾಗ ಪುಣ್ಯ ಮಾಡಿದ್ವಿ ಮತ್ತು ಕೇಳೋಕತ್ತೀವಿ ಅಂದ್ರೆ ಇದು ಬಿಟ್ಟಿಗೆ ಪರಮಾತ್ಮನ ಹುಡುಕ್ತೀಯಲ್ಲ, ನಿನಗೇನು ಹೇಳ್ತಾರೆ? ಮೂರ್ಖ ಅಂತಾರೆ, ಏನಂತಾರೆ ನಿನಗೆ?
ಮತ್ತು ಇವು ಗುರುಗಳು ಏನು ಸುಮ್ಮನೆ ಹೇಳ್ಯಾರ ನಿನಗೆ ಆಟ ಆಡಕ್ಕೆ ಕುಂತಾರ ನೀ ಹೇಳಕ್ಕೆ ಆಟ ಆಡಕ್ಕೆ ಹೇಳಕತ್ತಾರನ ನಿನಗೆ? ಯಾಕಂತಂದ್ರೆ ಆ ವಿಚಾರಗಳನ್ನು ನೀ ಯಾವಾಗ ತೊಗೊಳ್ತೀನಿ ನೀ ಉದ್ಧಾರ ಆಗ್ತಿದ್ದಿ, ನೀ ಆನಂದವಾಗಿರ್ತಿದ್ದಿ. ಹೇಳುವಂಥ ಸದ್ಗುರುವಿನ ಉದ್ದೇಶ ಏನು ಅಂತಂದ್ರೆ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಾದಂಥದ್ದು ನಿನ್ನ ಕರ್ತವ್ಯ ಅದ. ನೀ ಸ್ವೀಕಾರ ಮಾಡಿದಾಗ ನೀ ಉದ್ಧಾರ ಆಗ್ತೀಯಪ್ಪ. ಕೇಳಿ ಹಂಗೆ ಬಿಟ್ಟು ಗುರುಗಳು ಹಂಗೆ ಹೇಳ್ತಾರೆ ನಾನು ಹೀಗೆ ಮಾಡ್ತೀನಿ ಅಂದ್ರೆ ನೀ ಯಾವಾಗ ಉದ್ಧಾರ ಆಗ್ತೀಯೋ? ಮತ್ತು ಏನು ಹೇಳಿದ್ದಾರೆ ಅವರು? ಪರಮಾತ್ಮ ಎಲ್ಲಿಲ್ಲ ಬೊಮ್ಮವನ ಅರಿವಿನೆಂದು ಬಳಲುವರು, ತಮ್ಮ ನೇತಿಗಳೆದು ಅನ್ಯವನ್ನೇ ನೋಡಿ ಮನುಷ್ಯರು ಅಂತ ಹೇಳ್ಯಾರ. ತನ್ನ ನೇತಿಗಳೆದು ತನ್ನನ್ನೇ ಬಿಟ್ಕಿಸಿ ಹೊರಗಡೆ ಹುಡುಕ್ತಾ ಇದ್ದಾನಲ್ಲ, ಇವ್ರು ಏನು ಹೇಳಬೇಕು ಅಂತ ಅವ್ರು ಹೇಳ್ತಾರೆ ಅಂದಾಗ ನಮ್ಮೊಳಗೆ ನಾವು ಏನು ಹುಡುಕ್ಬೇಕು ಅನ್ನೋದು ನಮಗೆ ಪ್ರಶ್ನೆ ಬೇಕಿಲ್ಲ, ಉತ್ತರ ಬೇಕಿಲ್ಲ ನಮ್ಗೆ. ಅದಕ್ಕೆ ಇಲ್ಲಿ ಕೂಡ ಪ್ರತಿಯೊಂದು ವಿಚಾರದಲ್ಲಿ ಮಹಾತ್ಮರು ನಮಗೆ ಎಚ್ಚರಿಕೆ ಕೊಡ್ತಾ ಬರ್ತಾ ಇದ್ದಾರಾ? ನಾವು ಇದನ್ನು ತಿಳ್ಕೊಂಡು ಗುರು ಹೇಳಿದಂಥ ವಾಕ್ಯವನ್ನು ಮನನ ಮಾಡ್ತಾನತ್ತ. ಹೌದು, ಪರಮಾತ್ಮ ಎಲ್ಲಿದ್ದಾನ? ನನ್ನ ಒಳಗಡೆ ಇದ್ದಾನ. ಇವೆಲ್ಲ ಒದಿಕೆಗಳದಾವ, ಪಂಚಕೋಶಗಳು ಒದಿಕೆಗಳದಾವ. ಶರೀರ ಅನ್ನಮಯ ಕೋಶ. ಎಂಥ ಅದ್ಭುತ ರೀ ಇದು, ಅದ್ಭುತ. ಅನ್ನಮಯ ಕೋಶ ಐತೆ, ಪ್ರಾಣಮಯ ಕೋಶ ಐತೆ, ಮನೋಮಯ ಕೋಶ ಐತೆ, ವಿಜ್ಞಾನಮಯ ಕೋಶ ಐತೆ, ಆನಂದಮಯ ಕೋಶ ಐತೆ. ಅದರ ಅತೀತವಾಗಿರುವಂಥದ್ದು ಐತಲ್ಪ, ಅಲ್ಲಿದ್ದಾನ ಪರಮಾತ್ಮ. ಇವೆಲ್ಲ ಮ್ಯಾಲ ತೆಗೆದು ತೆಗೆದು ಬಿಸಾಕುವಂಥವದಾವ. ನಾನು ಎಲ್ಲಿ ಕುಂತೀನೇನು ಇನ್ನೂ ಅನ್ನಮಯ ಶರೀರದಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀನಲ್ಲಪ್ಪ. ಇನ್ನು ಮುಂದೆ ಹೋಗ್ಬೇಕು. ಸದ್ಗುರು ವಾಕ್ಯವನ್ನು ಯಾವಾಗ ನೀನು ಅದನ್ನು ಭಾಳ ಶ್ರದ್ಧೆಯಿಂದ ಸ್ವೀಕಾರ ಮಾಡ್ತಿದ್ದಿ ಆವಾಗ ನೀನು ಉದ್ಧಾರ ಆಗ್ತಿ. ಇಲ್ಲಾಂದರೆ ಯಾವ ಜನ್ಮಕ್ಕೆ ಇದನ್ನು ಗುರುವಾಕ್ಯವನ್ನು ಏನಾದರೂ ನಂಬದೆ ಓದಿ ಅಂತಂದ್ರೆ ಇರೋ ಮಟ್ಟ ನೀನು ಸಮಾಧಾನ, ನೆಮ್ಮದಿ, ಸುಖ ಎಲ್ಲವನ್ನು ಕಳ್ಕೊಂಡ್ಬಿಡ್ತೀವಿ. ಮುಂದೆ ಕೂಡ ನಿನಗೆ ದುಃಖ ಕಾದ್ಕೊಂಡು ಕೂತ್ಕೊಂಡಿದ್ದಾವ. ಅದಕ್ಕೆ ಯಾವಾಗ ಸದ್ಗುರು ಹೇಳ್ತಾನೆ ಆವಾಗ ಈ ದೃಶ್ಯವಾಗಿರುವಂಥ ದ್ವೈತ ಪ್ರಪಂಚವನ್ನು ಬಿಡಬೇಕು. ನೀ ಬಿಡಂಗಿಲ್ಲ ಅಂತಂದ್ರೆ ಅವ್ರೇನು ಬಿಡು ಅಂತ ಭಾಳ ಹೇಳಂಗಿಲ್ಲ, ಹೇಳಷ್ಟು ಹೇಳ್ತಾರೆ. ಮತ್ತು ನೀ ಬಿಡಲಿಲ್ಲ ಅಂದ್ರೆ ನಾನು ಇಲ್ಲರಿ ಮೊದಲು ಹಿಂಗೆ ಇದ್ದೆ. ಗುರುವಿನ ವಾಕ್ಯಗಳನ್ನು ಕೇಳೋದಕ್ಕಿಂತ ಮುಂಚೆನೂ ನಾನು ಹಿಂಗೆ ಇದ್ದೆ ರೀ. ಮತ್ತು ಗುರುವಿನ ವಾಕ್ಯ ಕೇಳಿದ್ರೆ ನಾನು ಹಿಂಗೆ ಇರ್ತೀನಿ, ಬಿಡೋಕ್ಕಾಗಂಗಿಲ್ಲ ರೀ ಅಂತಂದ್ರೆ ನಾವು ಈ ಕೆಲವೊಂದು ಬಾವಿದು ದೃಷ್ಟಾಂತ ಬಂದಿದ್ದಾವೆ. ನಾನು ಬೇರೂ ಬಿಡಂಗಿಲ್ಲ, ಹಗ್ಗನೂ ಬಿಡಂಗಿಲ್ಲ ಅಂತಂದ್ರೆ ಎರಡನ್ನೂ ಹಿಡ್ಕೊಂಡು ಕುಂದಿರ್ತೀನಿ ಅಂದ್ರೆ ಹೆಂಗಾಗ್ತಿದೆ? ಅದಕ್ಕೆ ಅವ್ರು ಹೇಳಿದಾರೆ, ಕೊರಳಲ್ಲಿ ಕಟ್ಟಿದ ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು, ತೇಲಲ್ಲಿಲ್ಲವೋ ಮುಳುಗಲ್ಲಿಲ್ಲವೋ. ಎಂಥದ್ರಿ ಹಣೆ ಬರೆಯೋದು? ಕೆಳಗನು ಹೋಗೋವಲ್ಲಿ ಮ್ಯಾಲೂ ಬರೋವಲ್ಲಿ. ಅತಂತ್ರ ಪರಿಸ್ಥಿತಿ ಯಾರ್ದಾಗ್ತದೆ? ನಮ್ಗಡೆ ಪರಿಸ್ಥಿತಿ. ಯಾಕಂದ್ರೆ ಗುರುವಿನ ವಾಕ್ಯನೂ ನಂಬವಲ್ಲಿವಿ, ಈ ಕಡೆ ಅದನ್ನು ಬಿಡವಲ್ಲಿವಿ, ಇದನ್ನು ಮಾಡವಲ್ಲಿವಿ. ಕರೆಕ್ಟಾಗಿ ಯಾವುದನ್ನು ಬಿಡವಲ್ಲಿ? ಕರ್ಮೋಪಾಸನೆ ಯಾವನ್ನೂ ಬಿಡ್ತಾ ಇಲ್ಲ ನಾವು. ಈ ಕಡೆ ಜ್ಞಾನವನ್ನು ಹಿಡಿತಾ ಇಲ್ಲ. ಅದಕ್ಕೆ ಆ ರೀತಿ ಹೇಳಿದಂಥದ್ದು ಮಹಾತ್ಮರು ಏನು ಹೇಳಿದ್ದಾರೆ ಅವರು? ಈ ಕಡೆ ಅದನ್ನು ಬಿಡ್ತಾ ಇಲ್ಲ, ಕರ್ಮಗಳನ್ನು ಬಿಡ್ತಾ ಇಲ್ಲ, ಈ ಕಡೆ ಜ್ಞಾನವನ್ನು ಹಿಡಿತಾ ಇಲ್ಲ, ಯಾವುದನ್ನು ಮಾಡ್ತಾ ಇಲ್ಲ. ಎರಡು ಕಡೆ. ಅದಕ್ಕೆ ಹೇಳ್ತಾರೆ, ಕೊರಳಲ್ಲಿ ಕಟ್ಟಿದ ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು, ಮುಳುಗಲಿಲ್ಲೋ. ಹಾಗೆ ಒಂದು ಬಿಡು, ಅದನ್ನು ಬಿಟ್ಟುಬಿಡು. ಏನು ಗುರುವಾಕ್ಯ ಕೇಳೋದಕ್ಕಿಂತ ಮುಂಚೆ ಏನು ಹಿಡಿದಿದೆ ಅದನ್ನು ಬಿಟ್ಟುಬಿಡು. ಈಗೇನು ಗುರು ಹೇಳಕತ್ತೆ, ನನ್ನ ಕೈ ಹಿಡ್ದು ಮ್ಯಾಲೆ ಬಾ ಅಂತ ಕೈ ಕೊಡಕತ್ತೆ ನಿನಗೆ. ನೀ ಏನು ಬಿದ್ದಿದ್ದಿಲ್ಲ, ಭವಸ್ಥಾನದಾಗ ಬಿದ್ದಿನಪ್ಪೋ ಅಂತ ಬಂದು ಕಾಲಿಗೆ ಬಿದ್ದಿದ್ದಿಲ್ಲ ನೀನು. ಮತ್ತು ಯಾಕೆ ಕೇಳಕತ್ತಿ ನೀನು? ಯಾತಕ್ಕೆ ಬಂದು? ಪ್ರಶ್ನೆ ಏನಿತ್ತು ನಿನಗೆ? ಇಲ್ಲಪ್ಪ, ನಾವು ಈ ಭವಸಾಗರ್ರಿ ಇದ್ರಾಗ ಬಿದ್ದು ಒದ್ದಾಡಕತ್ತೀವಪ್ಪ, ಭಾಳ ದುಃಖ ಐತಪ್ಪ ಅಂತ ಕಾಲಿಗೆ ಬಂದು ಬಿದ್ದತ್ತ ನೀನು. ಹೌದಾ? ನೀನು ದುಃಖ ಆಗಿದೆ ಅಲ್ಲ. ಮತ್ತೀಗ ಮ್ಯಾಲೆ ಬರಬೇಕಾದ್ರೆ ಸದ್ಗುರುನಾಥ ಕೈ ಕೊಟ್ಟ ನಿನಗೆ, ಬಾ ಮ್ಯಾಲೆ ಬಾ ಅಂತ ಹೇಳಕತ್ತೇನೆ. ನಾ ಬರೋಂಗಿಲ್ಲ ರೀ, ನಾನು ಇದೇ ಚಂದ ಬಂದೆ ಅಂದ್ರೆ ಕುಂದ್ರ ಅಲ್ಲೇ ಅಂತಾನೆ. ಅಷ್ಟು ಅದ್ಭುತವಾದಂಥದ್ದು. ನಿನಗೇನು ಟಕ್ ಅಂತ ಸದ್ಗುರುನಾಥ ವಾಕ್ಯ ಕೇಳಿದಾಗಲ್ಲ ನಿನ್ನ ಮನಸ್ಸು ಬದಲಾವಣೆ ಆಗೇ ಬಿಡ್ಬೇಕು. ಮತ್ತು ಅದ್ರಾಗ ಕುಂದ್ರದಲ್ಲ. ಮೊದಲು ಭಾಳ ಕರ್ಮಗಳನ್ನು ಮಾಡ್ಕೊತ ಬಂದೀನಿ ರೀ, ಮತ್ತು ಅದ್ರಾಗ ಹೋಗ್ತೀನಿ ಅನ್ನೋದು ಇಲ್ಲ ಇಲ್ಲಿ. ಕರ್ಮೋಪಾಸನೆಗಳನ್ನು ಭಾಳ ಮಾಡ್ಕೊಂಬಂದೀನಿ ರೀ, ಮತ್ತು ನಾನು ಅದನ್ನು ಮಾಡಲಿಲ್ಲ ಅಂದ್ರೆ ದೇವ್ರು ಏನು ಮಾಡ್ತದ ಅಂತ ಅಂಜಂಗಿಲ್ಲ ಇಲ್ಲಿ. ಮೊದಲು ಅಂಜು ಪರವಾಗಿಲ್ಲ. ಈಗ ಸದ್ಗುರುನಾಥ ನೀನು ಧೈರ್ಯ ಕೊಟ್ಟನ, ಅದು ಏನು ಮಾಡೋಂಗಿಲ್ಲ, ಹೆದರಬೇಡ. ಈ ಜ್ಞಾನ ನೀನೇ ಪರಮಾತ್ಮ ಸ್ವರೂಪ ಇದೆ.
ಅಂತ ನಿನಗೆ ಧೈರ್ಯ ಕೊಟ್ಟನಲ್ಲ, ಧೈರ್ಯ ಕೊಟ್ಟದ್ದನ್ನು ಸ್ವೀಕಾರ ಮಾಡಿ ಹೋಗಿ ದೇವ್ರ ಹತ್ರ ನಿಂದ್ರೆ ಅದು ನಿನಗೆ ಕೈ ಮುಗೀತು. ನೀನು ಗಡ ನಡಿ ದೇವ್ರ ಹತ್ರ ಹೋಗಿ ಅಪ್ಪೋ ಅಂತೇಳಿ ಕಾಡ್ಬಿಡ್ತಿದ್ದೆಲ್ಲ ದೇವ್ರುಗಳ ಮುಂದೆ. ಈ ಸದ್ಗುರು ವಾಕ್ಯವನ್ನು ಕೇಳಿ ಕೇಳಿ ನೀನು ಬಲಿಷ್ಠನಾಗಿ ಹೋಗಿ ಮುಂದೆ ನಿಂದ್ರೆ ಅದೇನು ಮಾಡ್ತದೆ? ನಿನಗೇನು ಮಾಡೋಂಗಿಲ್ಲ. ಅದೇ ಬಂದೆಪ್ಪ, ಬಾ ಬಾ ಬಾ, ನೀನು ಯಾರದಿ ಅಂತ ತಿಳ್ಕೊಂಬಂದಿದ್ದೀ, ಸದ್ಗುರುವಿಗೆ ಶರಣಾಗಿ ಎಲ್ಲವನ್ನ ತಿಳ್ಕೊಂಡು ನನಗಿಂತ ದೊಡ್ಡ ವ್ಯಕ್ತಿ ಆಗಿಬಿಟ್ಟಿದೆಪ್ಪ ನೀನು, ನಾ ತಿಳಿಲಾರ್ದು ನೀನು ತಿಳ್ಕೊಂಬಿಟ್ಟಿಯಪ್ಪ, ಧನ್ಯದ, ಬಾರೋ ಬಾರೋ ಅಂತ ದೇವರೇ ಕೈ ಮುಕ್ಕೊಂಡು ನೀನು ಕರೀತದ ಅವಾಗ. ಅಷ್ಟು ಶಕ್ತಿ ಹಿಂಗೈತಪ್ಪ ಗುರುವಿನಲ್ಲಿ. ಗುರುವಿನ ಶಕ್ತಿ ಅಷ್ಟೈತೆ. ಅದಕ್ಕೆ ನೀನು ಇದನ್ನು ಶ್ರದ್ಧೆಯಿಂದ ಸ್ವೀಕಾರ ಮಾಡಬೇಕು. ಇದನ್ನು ಮಾಡಿದಾಗ ಅದಿದು ಗುರುವಿನ ವಾಕ್ಯವನ್ನು ಯಾವಾಗ ಶ್ರದ್ಧೆಯಿಂದ ಸ್ವೀಕಾರ ಮಾಡಿ ಅಳವಡಿಸ್ಕೊಳ್ತಿದ್ದೀವಿ ಆವಾಗ ಇವೆಲ್ಲ ಅದಾವ. ಬರೀ ಕೇಳಿಬಿಟ್ಟೆ ಅಂದರೆ ಏನೂ ಆಗಂಗಿಲ್ಲ. ಅಷ್ಟೊಂದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಈ ದೃಶ್ಯ ದ್ವೈತ ಪ್ರಪಂಚವನ್ನು ವಿವೇಕದಿಂದ ಇದನ್ನು ಬಿಟ್ಟು ಅದ್ವೈತ ಆತ್ಮ ಸ್ವರೂಪದಲ್ಲಿ ಯಾವಾಗಲೂ ಇರು. ಅದನ್ನು ವಿಚಾರ ಮಾಡು, ಚಿಂತನೆ ಮಾಡು, ಅದನ್ನು ಮೆಲುಕಾಡ್ಸು. ದನಗಳೆಲ್ಲ ತಿಂದು ಕಣಿಕಿ ತಿಂದು ರಾತ್ರಿ ಮೆಲುಕಾಡಿಸ್ತಾವೆ ನೋಡ್ರಿ. ಹಂಗೆ ಸದ್ಗುರು ಹೇಳಿದಂಥ ವಾಕ್ಯ ಎಲ್ಲರೂ ಇರಪ್ಪ, ಸಂಸಾರದಾಗಿರು, ವ್ಯವಹಾರ ಮಾಡು, ನೌಕರಿ ಮಾಡು, ಏನೇ ಮಾಡು, ಆದ್ರೆ ಮನಸ್ಸು ಮಾತ್ರ ಮೆಲುಕು ಹಾಕಲಿ. ಏನು? ಸದ್ಗುರುವಿನ ವಾಕ್ಯವನ್ನು ಯಾವತ್ತೂ ಮೆಲುಕು ಹಾಕಲಿ. ಈ ರೀತಿ ಆಗ್ತಾ ಇರುವಂಥವನು ಮೆಲುಕು ಹಾಕ್ತಾನೆ. ಯಾವುದು? ಸ್ವಸ್ವರೂಪದ ಒಂದು ಸ್ಥಿತಿಯನ್ನು ಅದು ಯಾವಾಗಲೂ ಚಿಂತನವನ್ನು ಮಾಡ್ತಾ ಇರುವಂಥವನು ಆತಗೆ ಅಭ್ಯಾಸಿ ಅನ್ಬೇಕು. ಆತ ಅಭ್ಯಾಸಿ ಅಂತ ಅನಿಸ್ಕೊಳತ್ತಾನ ಅಂತ ಹೇಳ್ತಾರೆ ಅವರು. ಮುಂದೆ ಕೆಲವು ಲಕ್ಷಣಗಳನ್ನು ಹೇಳ್ತಾರೆ. ಯಾರಿಗೆ? ಅಭ್ಯಾಸಿಯ ಲಕ್ಷಣಗಳನ್ನು ಹೇಳ್ತಾರೆ. ಮುಮುಕ್ಷುಂದು ಹೇಳಿದರು, ಈಗ ಅಭ್ಯಾಸಿಯ ಲಕ್ಷಣಗಳನ್ನು ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಯಮ ನೇಮಾನ್ವಿತನು, ಅಚಲನು, ಅನಾಲಸ್ಯನು, ಅಮಿತಾತ್ಮನು, ಅಮಿತಾತ್ಮನಿಷ್ಠನು, ಆ ಶ್ರವಣಾದಿ ಕ್ರಮವಿದನು, ಅಮಲನು, ಅಖಿಳ ತತ್ವಭಾವಿ, ನಿರ್ಮಮನು, ಆದೊಡೆ ಅಭ್ಯಾಸಿಯನಿಪ್ಪನು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ನಿರ್ಮಮನು ಅಂದರೆ ಮಮತ ಇಲ್ಲದವನು. ಮತ್ತು ಇಲ್ಲೇನು ಹೇಳ್ತಾರೆ? ಯಮ ನೇಮಾನ್ವಿತನು ಅಂದ್ರೆ ಅಭ್ಯಾಸಿ ಅನ್ನುವಂಥನು ಯಮ, ನೇಮ, ಪ್ರಾಣಾಯಾಮ, ಧ್ಯಾನ ಏನದವ ಸಮಾಧಿಗಳಿಂದಲೂ ಇವೇನದವ ಯಮ, ನೇಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಏನು ಇರ್ತಾವಲ್ಲ ಇವೆಲ್ಲವುಗಳಿಂದ, ಮತ್ತು ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಕ್ರಮವಾಗಿ ನೋಡ್ರಿ ಇವನ್ನೆಲ್ಲ ಮಾಡ್ಕೊಂಡು ಬರ್ತಾನೆ. ಹೆಂಗಿರ್ತಾನಂದ್ರೆ ಅಚಲ ಬುದ್ಧಿ ಉಳ್ಳಂಥವ್ನು ಇರ್ತಾನತ. ಇವೆಲ್ಲ ಮಾಡ್ಕೋತಾ ಇರ್ತಾನೆ. ಮಾಡಬೇಕಾದಾಗ ಎಂಥ ಒಂದು ತೊಂದರೆಗಳು ಬಂದರೂ ಕೂಡ ಅದಕ್ಕೆ ಒಳಗಾಗಂಗಿಲ್ಲ. ಅಚಲ ಭಾವ ಉಳ್ಳಂಥವನಾಗಿರ್ತಾನತ. ಯಾರು? ಅಭ್ಯಾಸಿ. ಏನೇ ಬಂದರೂ ಕೂಡ ಆ ಕಡೆ ಆತ ಮನಸ್ಸನ್ನು ವಿಚಲಿತ ಮಾಡ್ಕೊಳಂಗಿಲ್ಲ. ಅದಕ್ಕೆ ಯಮ ನೇಮಾದಿಗಳನ್ನು ಅವೆಲ್ಲ ಮಾಡ್ಕೊಂಡಿರ್ತಾನಂತ. ಯಮ ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಇವೆಲ್ಲವುಗಳನ್ನು ಮಾಡ್ಕೊಂಡಿರ್ತಾನೆ. ಮತ್ತು ಅಚಲನು ಅಂದ್ರೆ ಸ್ಥಿರ ಬುದ್ಧಿ ಉಳ್ಳಂಥವನಾಗಿರ್ತಾನೆ. ಚಂಚಲ ಬುದ್ಧಿ ಉಳ್ಳಂಥವನಾಗಿರಂಗಿಲ್ಲ, ಸ್ಥಿರ ಬುದ್ಧಿ ಉಳ್ಳಂಥವನಾಗಿರ್ತಾನತ. ಅನಾಲಸ್ಯನು ಅಂತಂದ್ರೆ ಆತ ಏನು ಮಾಡ್ಯಾರ ಸುಮ್ಮ ಕುಂದಿರ್ತಾನ ಅಂತ ಈ ಥರ ಇಲ್ಲ. ಆತ ಯಾವುದಾದ್ರೂ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತಾನತ. ಅಂದ್ರೆ ಈ ಚಿಂತನವನ್ನು ಮಾಡ್ತಾ ಇರ್ತಾನೆ. ಯಾವುದಾದ್ರು ಉದ್ಯೋಗ ಅಂತಂದ್ರೇನ ಗುರು ಹೇಳಿದಂಥ ವಾಕ್ಯವನ್ನು ಅದನ್ನು ಸ್ವೀಕಾರ ಮಾಡ್ತಾನೆ, ಚಿಂತನೆ ಮಾಡ್ತಾನೆ, ಈ ರೀತಿ ಅಭ್ಯಾಸ ಮಾಡ್ತಿರ್ತಾನತ. ಮತ್ತು ಅಮಿತಾತ್ಮನಿಷ್ಠನು ಅಂದ್ರೆ ಆತ್ಮಸ್ವರೂಪದಲ್ಲಿ ತತ್ಪರನಾಗಿರ್ತಾನೆ. ಯಾಕಂದ್ರೆ ಯಾವುದೇ ಒಂದು ಗುಣಕ್ಕೆ ಸಿಲುಕದೇ ಇರುವಂಥ ಒಂದು ಆತ್ಮಸ್ವರೂಪದಲ್ಲಿ ಯಾವ ಗುಣಗಳು ಇಲ್ಲ ಆತ್ಮನಿಗೆ. ಇವೆಲ್ಲ ಗುಣದೂರನು, ಯಾವ ಗುಣಗಳೂ ಇಲ್ಲ, ಗುಣರಹಿತನಾಗಿರುವಂಥ ಆತ್ಮ ಸ್ವರೂಪದಲ್ಲಿ ತತ್ಪರನಾಗಿರ್ತಾನೆ ಈತ. ಮತ್ತು ಈ ಅಲಸದೆ ಬೇಸರ ಪಟ್ಕೊಳ್ಳದೆ, ಈ ಶಾಸ್ತ್ರ ಹಂಗೈತೆ, ಇದಕ್ಕೆ ಬೇಸರಕ್ಕೆ ಬರಬಾರ್ದು. ಪ್ರತಿನಿತ್ಯ ನಾವು ಕೇಳೋರಿಗೆ ಬೇಸರ ಪಟ್ಕೊಳ್ಬಾರ್ದು, ಹೇಳೋರಿಗೆ ಬೇಸರ ಪಟ್ಕೊಳ್ಬಾರ್ದು. ಇದ್ರಾಗ ಒಬ್ಬರು ಕೇಳೋರು ಬೇಸರ ಪಟ್ಕೊಂಡ್ರೆ ಕೇಳೋರು ನಷ್ಟ ಅದ. ಆದರೆ ಹೇಳೋರಿಗೆ ಬೇಸರ ಪಟ್ಕೊಂಡ್ರೆ
ಕೇಳೋರಿಗೆ ನಷ್ಟ ಅದು. ಯಾಕಂದ್ರೆ ಹೇಳೋರು ಎಲ್ರು ಬಿಡ್ರಿ ಗುರುಗಳ ದಿನ ಎಲ್ರು ಹೇಳೋದು ಅಂತಂದ್ರೆ ಅನ್ಯಾಯವಾಗಿ ಶಿಷ್ಯರುಗಳು ಸತ್ತು ಹೋಗಿಬಿಡ್ತಾವೆ, ಉಳಿಯಂಗಿಲ್ಲ ಅವು. ಮತ್ತು ಅವಕ್ರದ್ದು ಶರೀರನ ಶಾಶ್ವತ ಇರ್ತದೆ, ಅವು ಶಾಶ್ವತ ಇರೋಂಗಿಲ್ಲ. ನೀನು ಹೇಳದೇ ಇದ್ದಾಗ ಪಾಪ ಅವು ಹೆಂಗೆ ಉದ್ಧಾರ ಆಗ್ತಾವೆ, ಆಗಂಗಿಲ್ಲ. ಅದಕ್ಕೆ ಸತತ ಹೇಳುವಂಥವನು ಸದ್ಗುರು ಅಲಸದೆ ಹೇಳಬೇಕು, ಮತ್ತು ಕೇಳುವಂಥ ಶಿಷ್ಯನು ಅಲಸದೆ ಕೇಳಬೇಕು. ಇಲ್ಲಿ ಎರಡೂ ಕೆಲಸ. ಅದು ಹೆಂಗೆ ಒಲುಮೆಯಿಂದ. ಮತ್ತು ಕಾಟಾಚಾರಕ್ಕೆ ಹೇಳಕತ್ತಾರ್ರಿ ಅಂತ ಇವ್ರು ಕುಂದ್ರಬಾರ್ದು ಕೇಳೋರು. ಏನೋ ಕೇಳಕತ್ತೆ ಬಿಡು, ಏನೋ ಒಂದು ಹೇಳಿ ಕೈ ತೊಳ್ಕೊಂಬಿಡ್ಬೇಕಂತ ಹೇಳೋಂಥ ಗುರುನೇ ಇರಬಾರ್ದು. ಎಷ್ಟು ಸಾಧ್ಯ ಆಗ್ತದ ಅಷ್ಟು ಅವ್ರಿಗೆ ಉದ್ಧಾರ ಮಾಡುವಂಥ ಭಾವ ಗುರುವಿನಲ್ಲಿರಬೇಕು. ಅದಕ್ಕೆ ಹೇಳ್ತಾರಲ್ಲ, ತನ್ನನ್ನು ನಂಬಿದಂಥವ್ರನ್ನ ಯಮ ಲೋಕಕ್ಕೆ ಕರ್ಕೊಂಡು ಹೋಗುವಂಥವ್ರು ಅದಾರ ಭಾಳ ಜನ. ಯಾಕಂದ್ರೆ ಅದಕ್ಕೆ ಹೇಳ್ತಾರಲ್ಲ, ಕರುಣ ರಸದ ಕೋಡಿ ವರಿವ ಕಟಾಕ್ಷದ. ಎಂಥ ಮಾತ್ರ ನಿಜಗುಂಡ್ರ ವಾಕ್ಯಗಳು, ಭಾಳ ಅದ್ಭುತ ವಾಕ್ಯಗಳು. ಅದರಲ್ಲಿ ಕರುಣೆ ತುಂಬಿರ್ಬೇಕಂತ ಹೇಳ್ತಾರೆ ಅವರು. ಜೀವಿಗಳ ಉದ್ಧಾರ ಮಾಡುವಂಥ ಭಾವ ಇರಬೇಕಾಗ್ತದಲ್ಲ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ರೂಪವ ಆಲಾಪದ ಅಂತ ಹೇಳ್ತಾರೆ. ಇವೆಲ್ಲ ಕಷ್ಟ ಸುಖ ನೋವು ನಲಿವು ಪ್ರಾರಬ್ಧಕ್ಕೆ ಬಂದಂಥವು ಯಾವನ್ನ ವಿಚಾರ ಮಾಡ್ತಾರೆ, ಯಾರನ್ನ ಗುರುಗಳು ವಿಚಾರ ಮಾಡ್ತಾರೆ ಅಂದ್ರೆ ಮಾಡೋಂಗಿಲ್ಲ ಅವೆಲ್ಲ ಅಂತಾರೆ. ಮತ್ತೇನು ಮಾಡ್ತಾರೆ ಅಂದ್ರೆ ಪರತತ್ವ ಅರೂಪವ ಆಲಾಪದ ಅಂತ ಹೇಳ್ತಾರೆ. ಪರತತ್ವವನ್ನು ಹೇಳುವಂಥದ್ದು ಸದ್ಗುರುವಿನ ಕೆಲಸ ನೋಡ್ರಿ. ಹೆಂಗಿಂತ ಯಾಕಂದ್ರೆ ಆತನ ಅಷ್ಟು ಶಕ್ತಿ ಇರ್ತದೆ ಆತನ ಬಲ್ಲಿ. ಹಾಗಾಗಿ ಆತ ಏನು ಹೇಳ್ತಾನೆ, ಪರತತ್ವ ಅರೂಪವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ ಅಂತ ಹೇಳ್ಯಾರ ಅವರು. ಅಂತಿಂಥ ಗುರುಗಳಲ್ಲ. ಅದಕ್ಕೆ ಹೇಳ್ತಾರೆ ಭಾಳ ಒಲುಮೆಯಿಂದ ಹೇಳಬೇಕಾದಂಥದ್ದು ಸದ್ಗುರುನಾಥ. ಅದಕ್ಕೆ ಬಹು ಸುಲಭ ಬ್ರಹ್ಮಜ್ಞಾನ. ಅದಕ್ಕೆ ಎಂಥ ವಾಕ್ಯ ಇಟ್ಟಾರ್ರಿ ಇವು. ಪ್ರತಿನಿತ್ಯ ಸದ್ಗುರು ಅಲಸದೆ ಹೇಳಬೇಕು, ಬ್ಯಾಸರ ಪಟ್ಕೊಳ್ಳೋದೇನ ಅದನ್ನು ಹೇಳ್ಬೇಕು ನೋಡ್ರಿ. ಯಾಕಂದ್ರೆ ಮಕ್ಕಳಿಗೆ ಇವತ್ತು ಹುಟ್ಟಿಸ್ತೀವಿ ಅಂತಂದ್ರೆ ಇವತ್ತು ಬ್ಯಾಸರ ಪಟ್ಟಿವೇನೆ ನಾವು. ಅವು ಬೆಳೆಸ್ಬೇಕಂತಂದ್ರೆ ನಾವು ಇವತ್ತು ದೊಡ್ಡವರಾದರೂ ಕೂಡ ನನ್ನ ಮಗ ಕೂಸೆ ಅಂತೀವಿ ನಾವು. ಅವ್ನು ಮುದುಕಾಗಕ್ಕೆ ಬಂದಾನೆ, ಎಲ್ಲನೂ 50 ವರ್ಷವೂ ಆಗ್ಯದತ್ತಗ. ನಾವಿನ್ನೂ 60-70 ವರ್ಷ ಬದುಕಿದ್ದೀವಿ. ಆದ್ರೆ ಅಷ್ಟು ವರ್ಷ ಆದರೂ ಕೂಡ ನನ್ನ ಕೂಸು ಅಂತೀವಿ, ನನ್ನ ಮಗ ಅಂತೀವಿ, ಹೌದಿಲ್ಲ? ಯಾವತ್ತಾದ್ರೂ ದೊಡ್ಡವಾದಂತ ಏನಾದರೂ ಬೇಸರ ಪಡ್ತೀವಿ ಅಥವಾ ಏನಾದರೂ ಅಂತೀವಿ? ಏನಿಲ್ಲ, ಅಯ್ಯೋ ನನ್ನ ಮಗ ರೀ ಅಂತೀವಿ ಪ್ರೀತಿಲಿಂದ. ಅದಕ್ಕೆ ಇಲ್ಲಿ ಸದ್ಗುರುನಾಥ ಕೂಡ ಹೆಂಗಿರ್ತಾನೆ, ಆತನ ಬಳಿ ಕರುಣೆ ಇರಬೇಕಾಗ್ತದೆ. ಕರುಣೆ ಇದ್ದು ಅಂಥವ್ರಿಗೆ ಉದ್ಧಾರ ಮಾಡ್ಬೇಕನ್ನುವಂಥ ಭಾವ ಆತನ ಬಳಿ ತುಂಬಿರಬೇಕಾಗ್ತದೆ. ಅದು ತಾಯಿ ಬೇಸರ ಪಟ್ಕೊಂಡ್ರು ಅಂದ್ರೆ ಮಕ್ಕಳು ಉಳಿತಾವೇನ್ರಿ? ಅದಕ್ಕೆ ಹೇಳ್ತಾರೆ, ತಾಯಿ ಹಾಲು ವಿಷವಾದರೆ ಶಿಶು ಉಳಿಯುವುದೇ, ಗುರು ಕರುಣೆ ದೂರಾದರೆ ಜಗವು ಉಳಿಯುವುದೇ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ತಾಯಿ ಹಾಲು ವಿಷವಾದರೆ ಶಿಶುವು ಉಳಿಯುವುದೇ, ಗುರು ಕರುಣೆಯು ದೂರಾದರೆ ಜಗವು ಉಳಿಯುವುದೇ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ತಾಯಿ ಏನಾದರೂ ಬೇಸರ ಪಟ್ಕೊಂಡ್ಳು, ಏನಾದರೂ ಮಾಡಿದಳು ಅಂದರೆ ಮಗು ಉಳಿತದೇನ್ರಿ? ಉಳಿಯಂಗಿಲ್ಲಲ್ಲ. ಅದಕ್ಕೆ ಸದ್ಗುರುನಾಥ ಮಾತ್ರ ಆತ ಕೂಡ ಶಿಷ್ಯರಿಗೆ ಹೆಂಗೆ ಹೇಳಬೇಕು, ಭಾಳ ಒಲುಮೆಯಿಂದ ಹೇಳಬೇಕು, ಪ್ರೀತಿಯಿಂದ ಹೇಳಬೇಕು, ಉದ್ಧಾರ ಮಾಡಬೇಕು. ಉದ್ಧಾರ ಮಾಡಿದ್ರೆ ಅದಕ್ಕೆ ಬಹು ಸುಲಭ ಬ್ರಹ್ಮ. ಆವಾಗ ನೋಡ್ರಿ ಈ ಜನ್ಮ ಸಾರ್ಥಕ ಆಗಿಬಿಡ್ತು ಶಿಷ್ಯಂದು. ಭಾಳ ಸುಲಭ ಆಗಿಬಿಡ್ತು. ಎಷ್ಟು ಈಜಿಯಾಗಿ ನೋಡ್ರಿ, ಮೆತ್ತಗೆ ಅನ್ನ ಮಾಡಿ ತಾಯಿ ತಿನ್ನಿಸಿದಾಗ ಈಜಿಯಾಗಿ ಕರಗಿಬಿಡ್ತದೆ ಅದು. ಅದೇ ರೊಟ್ಟಿ ಪಟ್ಟಿ ಕೊಟ್ಟಳು ಅಂದ್ರೆ ಕರಗ್ತದೆ ಅನ್ನೋದ್ರೆ ಇಲ್ಲ. ಇಲ್ಲಿ ಪ್ರೀತಿಲಿಂದ ನನ್ನ ಮಗು ಹಿಂಗೈತೆ ಅಂತ ಮೆತ್ತಗೆ ಅನ್ನ ಮಾಡಿ ತಿನ್ನಿಸ್ತಾನೆ ಸದ್ಗುರುನಾಥ. ಆವಾಗ ಈ ಜೀರ್ಣ ಆಗ್ತದೆ ಅದು, ಇಲ್ಲಾಂದ್ರೆ ಜೀರ್ಣ ಆಗಂಗಿಲ್ಲ ಅದು. ಅದಕ್ಕೆ ಯಾವುದ್ಯಾವುದೋ ಏನೇನೋ ಕಠಿಣವಾದಂಥ ಪದಾರ್ಥಗಳು ವಿಷಯಗಳನ್ನು ಹಾಕಿಬಿಟ್ಟು ಇದು ಕಿಂಗ್ರಿ ಕಂಗ್ರಿ ಅಂದ್ರೆ ಅರ್ಥ ಆಗ್ತದನೇ ಶಿಷ್ಯನಿಗೆ? ಅದನ್ನು ಮೆತ್ತಗೆ ಮಾಡಿ ತಿನ್ನಿಸು, ಮೃದು ಮಾಡಿ ತಿನ್ನಿಸು, ಅಂದರೆ ಅದು ಜೀರ್ಣ ಆಗ್ತದಿಲ್ಲ ಅಂದ್ರೆ ಆಗಂಗಿಲ್ಲ ಅದು. ನೀನು ಎಲ್ಲ ತಿಳಿದಂಥವಿದೆ, ದೊಡ್ಡ ವರ್ಡ್ಸ್ಗಳು ಶಬ್ದಗಳು ಹಾಕಿ ನಾನು ಅಂಥ ಪಂಡಿತ ಇದ್ದೀನಿ ಇಂಥ ಪಂಡಿತ ಇದ್ದೀನಿ ಅಂತ ಇಲ್ಲಿ ಹೇಳಿದ್ರೆ ಅವನಿಗೆ ಹೆಂಗೆ, ಶಿಷ್ಯರಿಗೆ ಹೆಂಗೆ ಗೊತ್ತಾಗ್ತದೆ? ಆಗಂಗಿಲ್ಲ ಅದು. ಅದನ್ನು ಮೆತ್ತಗೆ ಮಾಡಿ ಹೇಳ. ಅದಕ್ಕೆ ಮಹಾತ್ಮರು ಹೇಳ್ತಾರೆ ಇಲ್ಲಿ, ಅದನ್ನು ಯಾವಾಗ ಒಲುಮೆಯಿಂದ ಪ್ರೀತಿಯಿಂದ, ಅದಕ್ಕೆ ಈ ರೀತಿ ಏನಾದರೂ ಆತ ತಿಳಿಸ್ತಾ ಹೋದನಂದ್ರೆ ಭಾಳ ಸುಲಭ ಆಗಿಬಿಡ್ತದೆ ಬ್ರಹ್ಮಜ್ಞಾನ. ಏನಾರು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ,
ಈ ರೀತಿ ಏನಾದರೂ ಮಾಡಿಬಿಟ್ಟು ಸದ್ಗುರುನ ಹೇಳೋದಕ್ಕೂ ಕಠಿಣವಾದಂಥ ವಿಚಾರಗಳನ್ನು ಹೇಳಿ ಮುಂದೆ ಹಾಕಿಬಿಟ್ಟನಂದ್ರೆ ಹೆಂಗಾಗ್ತದೆ ರೀ ಇದು ಜ್ಞಾನ? ಭಾಳ ಕಠಿಣ ಆಗಿಬಿಡ್ತದೆ. ಇದು ಭಾಳ ಕಠಿಣ. ಅದಕ್ಕೆ ಅದೇ ಇದು ತಿಳಿದೇ ಇದ್ದಾಗ ಭಾಳ ಕಠಿಣ ಇದು. ಅದಕ್ಕೆ ಏನು ಹೇಳ್ತಾರ, ಈ ಬಹು ಸುಲಭ ಬ್ರಹ್ಮಜ್ಞಾನ ಯಾವಾಗ ಗುರುಗಳು ನಿನಗೆ ಒಲಿದು ಹೇಳಿದಾಗ, ಮೆತ್ತಗೆ ಮಾಡಿ ಊಟ ಮಾಡಿಸಿದಾಗ ಅಂತಾರಲ್ಲ, ಸುಲಿದ ಬಾಳೆಹಣ್ಣು ಥರ ಪ್ರೀತಿಯಿಂದ ನನ್ನ ಮಕ್ಕಳು ಉದ್ಧಾರ ಆಗಲಿ ಅನ್ನುವಂಥ ಒಂದು ಭಾವ ಇಟ್ಕೊಂಡು ಪ್ರೀತಿಯಿಂದ ಆತ ಹೇಳಿದ್ನಂದ್ರೆ ಅದು ಭಾಳ ಸುಲಭ ಆಗ್ತದೆ, ಅದು ಭಾಳ ಈಜಿ ಆಗ್ತದೆ. ಅದಕ್ಕೆ ಬಹು ಸುಲಭ ಬ್ರಹ್ಮಜ್ಞಾನ ಅವು ಭಾಳ ಸುಲಭ ಆಗ್ತದೆ. ಗುರು ಒಲಿದು ಪೇಳದಿರಲು ಅಂತ ಹೇಳಿದಾರೆ ನೋಡ್ರಿ, ಇಲ್ಲೇ ಹೇಳಿದಾರ. ಆತ ಯಾವಾಗ ಒಲಿದು ನಿನಗೆ ಹೇಳಂಗಿಲ್ಲ, ಆ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರಿಗೆ ಕೂಡ ಆಗಂಗಿಲ್ಲ ಅಂತಿದ್ದು ಹೇಳಕ್ಕೆ. ಬ್ರಹ್ಮನಿಗೂ ಅಸಾಧ್ಯ ಅಂತಿದ್ದು. ಗುರು ಒಲಿದು ಪೇಳದಿರಲು ಬ್ರಹ್ಮನಿಗೂ ಅಸಾಧ್ಯ ಇದು ಹೇಳಕ್ಕೆ. ಅಷ್ಟು ಐತೆ ಇದು. ಗುರುವಿನ ಕೆಲಸನೂ ಐತೆ, ಅದರ ಪ್ರಕಾರ ನಡ್ಕೊಂಡು ಅವ್ರ ಕೃಪೆಯನ್ನು ಪಡ್ಕೊಂಡು ಉದ್ಧಾರ ಆಗುವಂಥ ಕೆಲಸ ಶಿಷ್ಯರಿಗೂ ಐತೆ, ಇಲ್ಲಿ ಇಬ್ಬರಿಗೂ ಐತೆ. ಆದರೆ ಇಲ್ಲಿ ಕೂಡ ಸದ್ಗುರುನಾಥನ ಒಂದು ಕರುಣೆ ಭಾಳ ಇರ್ತದೆ. ಅದಕ್ಕೆ ಈ ಸದ್ಗುರುಗಳ ಮುಖಾಂತರ ಶ್ರವಣಾದಿಗಳನ್ನು ಅಂದಾಗ ಶ್ರವಣ, ಮನನ, ನಿಧಿಧ್ಯಾಸ ಇವು ಮೂರನ್ನು ಕ್ರಮವಾಗಿ ಇರ್ಬೇಕಂತ ಹೇಳ್ಯಾರ. ಮತ್ತು ಹೇಳ್ಯಾರ ನೋಡ್ರಿ, ಕ್ರಮವಾಗಿ ಅಂತ ಹೇಳ್ತಾರೆ ಅವರು. ಏನು ಹೇಳಿದಾರ? ಶ್ರವಣಾದಿ ಕ್ರಮವಿದನು. ಏನು ಹೇಳಿದಾರ? ಆಮಲನು. ಎಷ್ಟು ವಿಚಾರಗಳನ್ನು ಇಟ್ಟಿದ್ದಾರೆ ನೋಡ್ರಿ. ಶ್ರವಣಾದಿ ಅಂದಾಗ ಶ್ರವಣ, ಮನನ, ನಿಧಿಧ್ಯಾಸ. ನಾನು ಇಲ್ಲೊಂದು 4 ದಿವಸ ಪ್ರವಚನ ಕೇಳಿದೆ, ಅಲ್ಲೊಂದು 4 ದಿವಸ ಕೇಳಿದೆ, ಅಲ್ಲಿ ಒಂದು 4 ವಿಚಾರಗಳನ್ನು ಹೇಳಿದರು, ಇಲ್ಲಿ ತಂದು ಚರ್ಚೆ ಮಾಡೋದು. ಕಿದು ಹೆಂಗೆ ರೀ? ಮತ್ತು ಕಲ್ಲಿಗೆ ಹಂಗೆ ಹೇಳಿದ್ರು, ಮತ್ತು ಇದು ತಪ್ಪು ಹೇಳಕತ್ತೀರಲ್ರಿ? ಅರೆ ರೇ 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 ಏನು ತಿಳ್ಕೊಂಡಿವೋ ನಿನಗೆ ಅಷ್ಟು ತಾಕತ್ತಿದ್ರೆ ಕ್ರಮವಾಗಿ ಕೇಳು, ಗೊತ್ತಾಗ್ತದೆ ನಿನಗೆ. ಅಲ್ಲಿಂದ ಇಲ್ಲಿಂದಲ್ಲಿ ಇದೇನಂತ ತಿಳ್ಕೊಂಡು ನಿನ್ನ ಮಕ್ಕಳಿಗೆ 1ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ಹಚ್ಕೋತಾರೇನು ಶಾಲ್ಯಾಗ? ಕ್ರಮ ಐತಿಲ್ಲ ಇಲ್ಲಿ? ಪ್ರತಿಯೊಂದಕ್ಕೂ ಕ್ರಮ ಐತೆ. ಇದ್ರಾಗ ಮಾತ್ರ ಅಕ್ರಮ ಮಾಡ್ತೀಯೇನ ನೀನು? ಲೌಕಿಕದಲ್ಲೇ ನೀ ಕ್ರಮ ಅದು ಬೇಕಾದಷ್ಟು ತಿಳ್ಕೊ. ಒಂದೇ ಸಲಕ್ಕೆ ಮಗು ತಾಯಿ ಗರ್ಭದಾಗ ನಿಂತದಂದ್ರೆ ಒಮ್ಮೆಲೆ ಹಾರಿ ಬಂದು ಜಿಗಿದು ಬಿಡ್ತೇನೆ, ಅದು ಹೊರಗೆ ಬಂದುಬಿಡ್ತೇನೆ. ಅದು ಕ್ರಮ ಐತಿಲ್ಲ? 1 ತಿಂಗಳು 2 ತಿಂಗಳು 9 ತಿಂಗಳು ತನಕ ಕ್ರಮ ಐತಲ್ಲಿ. ಹುಟ್ಟಿ ಭೂಮಿಗೆ ಜಿಗಿದ್ಬಿಟ್ಟು ನೀನು ಜಿಗಿದ್ರು ಕೂಡ ಒಮ್ಮೆಲೆ ಮುದುಕಾಗಿಬಿಡ್ತೀಯೇನು? ಒಮ್ಮೆಲೆ ಯೌವನಕ್ಕೆ ಬಂದುಬಿಡ್ತೀಯೇನು? ಬಾಲ್ಯ ಯೌವನ ಮುಪ್ಪೈತಲ್ಲಿ. ಏನು ಕ್ರಮ ಅದಾವ್ರಿ? ಶಾಲೆಗೆ ಸಾಲಿಗೆ ಹಚ್ತಿದ್ದಿ, ಅಲ್ಲಿ ಒಮ್ಮೆಲೆ ಎಲ್ರಿ 1ನೇದು 2ನೇದು ಓದೋದು ಒಮ್ಮೆಲೆ 8, 9 ಕ್ಲಾಸಿಗೆ ಹಚ್ತೀನಿ ಅಂದ್ರೆ ಹಚ್ಕೋತಾರ ನಿನಗೆ? ಆಗ್ತದ? ಜ್ಞಾನ ಆಗ್ತದ ಅಲ್ಲಿ? ಬ್ರಹ್ಮಜ್ಞಾನನೇ ಆಗಂಗಿಲ್ಲ ಅಂದ್ರೆ ಬ್ರಹ್ಮಜ್ಞಾನ ಆಗ್ತದ ನಿನಗೆ? ಅರ್ಥ ಯಾಕಾಗಂಗಿಲ್ಲ ನಿನಗೆ? ಅದಕ್ಕೆ ಇದು ಕ್ರಮವಾಗಿ ನಡೆಯುವಂಥದ್ದು. ಇದು ಅಭ್ಯಾಸ ಏನು ಮಾಡ್ತಾನೆ? ಕ್ರಮವಾಗಿ ಗುರು ಮುಖಾಂತರ ಇಲ್ಲಿ ಶ್ರವಣ, ಮನನ, ನಿಧಿಧ್ಯಾಸನವನ್ನು ಮಾಡ್ತಾನೆ ಬಿಡದೆ. ಇದು ಮಾಡ್ತಕ್ಕಂಥದ್ದು. ಮುಕ್ತಿಯನ್ನು ಪಡ್ಕೊಳ್ಳೇಬೇಕನ್ನುವಂಥ ಭಾವ ಯಾವಾಗ ನಿನಗಿತ್ತು ಅಂದಾಗ ಇವು 3 ನೀನು ಕ್ರಮವಾಗಿ ಮಾಡಬೇಕಂತಂದಾಗ ನಿನಗೆ ತಾಳ್ಮೆ ಭಾಳ ಮುಖ್ಯ. ಅದು ಬಿಟ್ಟು ಅಲ್ಲಿ ಒಂದು 4 ದಿವಸ, ಇಲ್ಲೊಂದು 4 ದಿವಸ, ಅಲ್ಲೊಂದು 4 ದಿವಸ, ಇಲ್ಲರಿ ನಾ ಭಾಳ ಶಾಣೆ ಪಂಡಿತ ಆಗಿಬಿಟ್ಟಿನಿ ರೀ, ಅಲ್ಲಿ ಕೇಳಿಬಿಟ್ಟಿನಿ ರೀ, ಇಲ್ಲಿ ಕೇಳಿಬಿಟ್ಟಿನಿ ರೀ. ಕೇಳಿಬಿಟ್ಟಿದ್ದು ಖರೆ, ಕೇಳಿದ್ದು ಬಿಡು, ಬಿಟ್ಟಿದ್ದು ಹಂಗೆ ನೀನು. ಅದು ಯಾವುದು ನಿನಗೆ ಗೊತ್ತಂಗಿಲ್ಲ. ಅದರಿಂದ ಇನ್ನೂ ನಿನಗೆ ಏನಾಗ್ತದೆ ಗೊತ್ತಾ? ಕ್ರಮಶಾಸ್ತ್ರ. ಹಲೋ, ಸ್ವಲ್ಪ ಮ್ಯೂಟ್ ಮಾಡಿರಿ ದಯವಿಟ್ಟು. ಯಾರು ಮ್ಯೂಟ್ ಮಾಡಿರಿ ದಯವಿಟ್ಟು. ಅದಕ್ಕೆ ಸ್ವಲ್ಪ ಮ್ಯೂಟ್ ಮಾಡಿರಿ ದಯವಿಟ್ಟು ಮ್ಯೂಟ್ ಮಾಡಿರಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಶ್ರವಣಾದಿಗಳನ್ನು ಕ್ರಮವಾಗಿ ಬಲ್ಲವನು. ಅಭ್ಯಾಸಿ ಹೆಂಗಿರ್ತಾನಂದ್ರೆ ಶ್ರವಣಾದಿಗಳನ್ನು ಕ್ರಮವಾಗಿ ಬಲ್ಲಂಥವನಾಗ್ತಾನೆ. ಮತ್ತು ಹೆಂಗಿರ್ತಾನೆ? ಶುದ್ಧ ಅಂತ ಕರ್ಣ ಉಳ್ಳಂಥವನು. ಮತ್ತು ಏನು ಹೇಳ್ತಾರೆ? ಆಮಲನು ಅಂದ್ರೇನು? ಶುದ್ಧ ಅಂತ ಕರ್ಣ ಉಳ್ಳಂಥವನತ. ಮತ್ತು ಅಖಿಲ ತತ್ವ ಭಾವಿ ಅಂದ್ರೆ ಎಲ್ಲ ತತ್ವಗಳನ್ನು ತಿಳಿದಂಥವನಾಗ್ತಾನತ. ತಿಳಿದವನು, ಎಲ್ಲ ತತ್ವಗಳನ್ನು ತಿಳಿದಂಥವನು. ನಿರ್ಮಮನು ಅಂದ್ರೆ ಮಮತ ಇಲ್ಲದವನು.
ಅಹಂಕಾರ ಮಮಕಾರ ಇರದೇ ಇರುವಂಥವನು. ಅದಕ್ಕೆ ಮಮತೆ ಅನ್ನುವಂಥದ್ದು ಯಾವುದ್ರ ಮೇಲೆ ಇರಲಿ, ಮನ್ಯಾಗ ಸಂಸಾರದಾಗ ನಿನ್ನ ಶರೀರದ ಮೇಲೆ ಆಗಿರ್ಬೋದು, ಶರೀರವನ್ನು ಹಿಡ್ಕೊಂಡು ನೋಡ್ರಿ ಅದು ಎಷ್ಟು ಡೇಂಜರ್ ಅದ ನೋಡ್ರಿ. ನಾವು ಯಾರಿಗೋ ಒಂದು ಶತ್ರುತ್ವ ಭಾವ ಮಾಡಿ ದೂರ ಆಗ್ಬೋದು, ಅದು ಭಾಳ ಒಳ್ಳೆಯದು. ಅಥವಾ ಭಾವ ಏನೋ ಒಂಥರ ಉದಾಸೀನ ಭಾವ ಮಾಡಿಕೊಡುವಂಥದ್ದು. ಈ ನಾವು ನಮ್ಮ ಶರೀರದ ಮೇಲೆ ಇರುವಂಥ ಒಂದು ಪ್ರೀತಿ ಪ್ರೇಮ ಒಂದು ಐತಲ್ರಿ, ಮಮತೆ ಐತಲ್ಲ, ಇದು ಎಷ್ಟು ಆತಂಕಕಾರಿ ಅಂತಾರೆ ಅವ್ರು ಮಹಾತ್ಮರು. ದೊಡ್ಡ ಆತಂಕಕಾರಿ ಇದು. ಇದನ್ನ ಹಿಡ್ಕೊಂಡು ಮತ್ತು ಇದಕ್ಕೆ ಶರೀರಕ್ಕೆ ಸಂಬಂಧಪಟ್ಟದ್ದೇ ಎಲ್ಲಷ್ಟು ಅದಾವಲ್ರಿ. ಈ ಸಂಸಾರಕ್ಕೆ ಇದಕ್ಕೆ ಹೊಟ್ಟಿಗೆ ಬಟ್ಟಿಗೆ ಇದಕ್ಕೆಲ್ಲ ಹಾಕೋದು ಮಾಡೋದು ತಿನ್ನಿಸೋದು ಉಣಿಸೋದು, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಹೆಂಡತಿ ಮಕ್ಕಳು ಹೊಲ ಮನೆ ಎಲ್ಲ ಬಂದುಬಿಟ್ಟು ನೋಡ್ರಿ. ಅದಕ್ಕೆ ಈ ಶರೀರದ ಮೇಲೆ ನಾವೇನು ಮೋಹ ಇಟ್ಟೀವಿ, ಮಮಕಾರ ಇಟ್ಟೀವಿ, ಇದು ದೊಡ್ಡ ಆತಂಕಕಾರಿ ಅಂತ ಹೇಳ್ತಾರೆ ಇವರು. ಭಾಳ ಆತಂಕ. ಯಾವುದನ್ನು ಒಂದು ವಿಷಯ ಕೇಳ್ಬೇಕಾದ್ರೆ ಇಲ್ಲರಿ ಆ ವಿಷಯ ಭಾಳ ಆತಂಕಕಾರಿ ವಿಷಯ ರೀ ಅದು ಅಂತ ನಾವೇನು ಹೇಳ್ತೀವಿ, ಇದು ಕೂಡ ಹಂಗೈತೆ ನೋಡ್ರಿ. ಪ್ರತಿಯೊಬ್ಬರು ನಾವು ಇದನ್ನು ಭಾಳ ದೊಡ್ಡ ಒಂದು ನಮ್ಮ ನಷ್ಟವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಯಾವುದರಿಂದ ಅಂದ್ರೆ ಶರೀರ ನಾನು ಅನ್ನುವಂಥ ಮಮಕಾರ ಮಾಡುವಂಥದ್ರಿಂದ. ಅದಕ್ಕೆ ಹೇಳ್ತಾರೆ ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಮುಂಟೆ ಅಂತ ಹೇಳ್ತಾರೆ. ಮತ್ತು ಇಂಥವೆಲ್ಲ ಒಳಗಿಟ್ಕೊಂಡು ನಾವು ಮುಕ್ತರಾಗ್ಬೇಕಂತ ಹೊಂಟೀವಿ. ಮಹಾತ್ಮರು ಹೇಳ್ತಾರ ಎಲ್ಲಿ ಏನೇನು ಅದಾವೆ ಮೊದಲು ತೆಗಿ ಅಂತ ಹೇಳ್ತಾರೆ. ಇವೆಲ್ಲ ಇರಲಿ, ಇವು ಇಟ್ಕೊಂಡಕ್ಕೆ ನಾವು ಮುಕ್ತರಾಗ್ಬೇಕಂತ ಹೊಂಟೀವಿ. ಅದ್ರ ಒಳಗೆ ಇವೆಲ್ಲ ಚಿಗುರಿ ಅವು ನಮಗೆಲ್ಲ ಈ ಭಾವಗಳು. ಅದಕ್ಕೆ ಮೊದಲು ಇವನ್ನ ತೆಗೆದಾಕು. ಈ ಮಮತೆ ಇಲ್ಲದವನಂದ್ರೆ ಮಮತೆ ಅನ್ನುವಂಥದ್ದನ್ನು ಇರದೇ ಇರುವಂಥವನು. ಈಚೆಗೇನು ಹೇಳ್ತಾರೆ ಅಭ್ಯಾಸಿ ಅಂತ ಹೇಳ್ತಾರೆ. ದೇಹಾದಿ ಈ ಸಕಲ ವೇದಾಂತ ಸಕಲ ತತ್ವಗಳನ್ನು ತಿಳಿದು ದೇಹಾದಿ ಪ್ರಪಂಚದಲ್ಲಿ ಎಲ್ಲ ತತ್ವಗಳನ್ನು ತಿಳಿತಾನತ್ತ. ಶ್ರುತಿ ಪ್ರಮಾಣಗಳನ್ನು ತಿಳಿತಾನೆ. ಅದಕ್ಕೆ ಶ್ರುತಿ ಗುರುಗಳ ತತ್ವ, ಇನ್ನು ಶ್ರುತಿ ಗುರುಗಳ ಒಂದು ವಿಚಾರವನ್ನು ಹೇಳ್ತಾರೆ ಅವರು. ಇವೆರಡನ್ನೇ ಇರಬೇಕದು. ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಎಂದು ನುತಿಸಲಾನಾರೆಂದು ಬೆಸೆಗೊಂಡ ಬಗೆಗೆ ಗತಿಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲದಿ ತರಂಗಳಲ್ಲಿ ಭೇದಿಸಲುಂಟೆ ಬರಿದೆ. ತನ್ನನೆ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟರಸಲೇನುಂಟು ಕಾಣಿಸಲು. ಎಷ್ಟು ಅದ್ಭುತ ಅದ ನೋಡ್ರಿ ಇವು. ನಿಜಗೊಂಡ್ರು ವಿಚಾರಗಳು ಕೇಳಿದ್ರೆ ನಿಜವಾಗಿ ಭಾಳಷ್ಟು ನೋಡ್ರಿ ಇವು. ಇದರಲ್ಲಿರುವಂಥದ್ದು ಬೇರೆ ನಾವೆಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತದೆ. ಅಷ್ಟೊಂದು ವಿಚಾರಗಳು. ಏನು ಹೇಳ್ತಾರೆ? ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಎಂದು ನುತಿಸಲಾನಾರೆಂದು ಬೆಸೆಗೊಂಡ ಬಗೆಗೆ ಗತಿಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲದಿ ತರಂಗಳಲ್ಲಿ ಭೇದಿಸಲುಂಟೆ ಬರಿದೆ. ತನ್ನನೆ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟರಸಲೇನುಂಟು ಕಾಣಿಸಲು. ತನ್ನನ್ನೇ ಪರವೆಂದು ತಿಳಿಯಲು ಭಿನ್ನ ಬೇರೆ ಬೇರೆ ಏನು ವಿಚಾರ ಮಾಡಿದರೆ ಏನು ಸಿಗ್ತದೋ ನಿನಗಲ್ಲಿ. ಅದಕ್ಕೆ ಇದನ್ನೆಲ್ಲ ತಿಳ್ಕೊಂಡ್ಬಿಡ್ತಾನೆ ನೋಡ್ರಿ ಶ್ರುತಿ ಮತ್ತು ಗುರುಗಳ ಮೂಲಕ. ಇದನ್ನು ಬರೇ ಗುರು ಅಂತ ಹೇಳಿಲ್ಲ, ಶ್ರುತಿ ಗುರುಗಳ ಅಂತ ಹೇಳಿದ್ದಾರೆ. ಅಂದ್ರೆ ಸದ್ಗುರು ಆದಂಥ ಒಂದು ಪ್ರಮಾಣ ಇಟ್ಕೊಂಡು ಹೇಳ್ತಾನಲ್ಲ, ಅಂಥ ವಿಚಾರಗಳನ್ನು ನೀನು ಸ್ವೀಕಾರ ಮಾಡು. ಅದಕ್ಕೆ ಸಕಲ ವೇದಾಂತ ತತ್ವಗಳನ್ನು ತಿಳ್ಕೊತಾನ. ತಿಳಿದು ದೇಹ ಇಂದ್ರಿಯಗಳು ಇವೇನದಾವ ಈ ಪ್ರಪಂಚ, ಇವೆಲ್ಲ ಪ್ರಪಂಚದಲ್ಲಿ ದೇಹಾದಿಗಳಲ್ಲಿ ಸಂಸಾರ ಅನ್ನುವಂಥದ್ರಲ್ಲಿ ಇವೆಲ್ಲವುಗಳಲ್ಲಿ ನಿರ್ಮಮತ್ವ ಮಾಡ್ತಾನೆ. ಅಂದ್ರೆ ಅಲ್ಲಿ ಯಾವ ಮಮತೆ ಇರಂಗಿಲ್ಲ. ಈ ರೀತಿ ಉಳ್ಳಂಥವನ ಅದೊಡೆ ಈ ರೀತಿ ನಿರ್ಮಮತೆ ಉಳ್ಳಂಥವನಾಗಿರ್ತಾನೋ ಆವಾಗ ಯಾವಾಗ ಆ ಭಾವ ಇಲ್ಲದೆ ಇರುವಂಥದ್ದು ಇರ್ತದೆ, ಯಾವಾಗ ಮಮತೆ ಅನ್ನುವಂಥದ್ದು ಅಳೀತಾನೆ, ನಿರ್ಮಮತೆ ಉಳ್ಳಂಥವನಾಗಿರ್ತಾನೆ. ಆದ ತಕ್ಷಣ ಆತಗೇನು ಹೇಳ್ತಾರೆ? ಅಭ್ಯಾಸಿ ಅಂತ ಹೇಳ್ತಾರೆ. ಯಾವುದ್ರ ಮೇಲೆ ಅದಕ್ಕೆ ಮೋಹ ಇರೋಂಗಿಲ್ಲ, ಯಾವುದ್ರ ಮೇಲೆ ಆತಗೆ ಮಮತೆ ಇರೋಂಗಿಲ್ಲ. ತನ್ನ ಸ್ವರೂಪವನ್ನು ತಿಳ್ಕೊಳ್ಬೇಕನ್ನುವಂಥ ಗುರುವಾಕ್ಯವನ್ನು ಕೇಳಿ ಅದೇ ಒಂದು ಚಿಂತನ ಮಂಥನದಲ್ಲಿ ಇರುವಂಥವನಿಗೆ ಆತಗೆ ಅಭ್ಯಾಸಿ ಅಂತ ಹೇಳಬೇಕಾಗ್ತದೆ ಅಂತಾರೆ. ನಾವು ಇವೆಲ್ಲ ಲಕ್ಷಣಗಳನ್ನು ಭಾಳ ಅದ್ಭುತವಾಗಿ ತಿಳಿಸ್ತಾ ಇದ್ದಾರೆ ಅವರು. ಮತ್ತೇನು ಹೇಳ್ತಾರೆ? ಎರಡನೆಯ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಇದು ಒಂದು ಅನಾಯಾಸದಿಂದ ಆತ್ಮಾನುಭವಿಯಾಗಿ ತನ್ನ ನಿಜಾನಂದದಲ್ಲಿ ಸ್ಥಿರವುಳ್ಳವನು ಆದರೆ ಅದು ಅನುಭವಿ ವಿಚಾರವನ್ನು ಹೇಳ್ತಾರೆ. ಈಗ ಅಭ್ಯಾಸಿ ಬಗ್ಗೆ ಹೇಳಿದ್ರು, ಯಾವ ರೀತಿ ಮಾಡ್ತಾನ ಆತ ಅನ್ನುವಂಥವನ್ನು ಅಂಥದನ್ನು ಅವರು ಹೇಳಿದರು. ಯಾಕಂತಂದ್ರೆ
ಕೆಲವು ಯಮ ನಿಯಮಗಳನ್ನು ಮಾಡಿರ್ತಾನೆ, ಧ್ಯಾನ ಸಮಾಧಿಗಳಿಂದ ಕೂಡಿರ್ತಾನೆ, ಶ್ರವಣ ಮನ ನಿಧಿಧ್ಯಾಸನಗಳನ್ನು ಕ್ರಮವಾಗಿ ಮಾಡ್ತಾನೆ, ತತ್ವಗಳ ಎಲ್ಲವನ್ನು ತಿಳ್ಕೊಳ್ತಾನೆ, ದೇಹದಿ ಪ್ರಪಂಚ ಎಲ್ಲವನ್ನು ಅದನ್ನು ಬಿಟ್ಬಿಡ್ತಾನೆ, ತ್ಯಾಗ ಮಾಡಿಬಿಡ್ತಾನೆ. ಅಂದರೆ ತನ್ನ ಭಾವದಲ್ಲಿ ಅದರಲ್ಲಿ ನಿರ್ಮಮತೆ ಉಳ್ಳಂಥವನಾಗಿರ್ತಾನತ್ತ. ಅದಕ್ಕೆ ಅಭ್ಯಾಸಿ ಅಂತ ಹೇಳಬೇಕು ಅಂತಂದರೆ, ಈಗ ಅನುಭವಿ ವಿಚಾರವನ್ನು ಹೇಳ್ತಾರೆ 2ನೇ ನುಡಿಯಲ್ಲಿ. ತನಗೆ ಆತ್ಮ ವಿಷಯದೊಳ ಅನುಭೂತಿಯ ಆಯಾಸ ವಿನಿತಿಲ್ಲದೊದಗಿ ನಿಜಾನಂದ ಜನಿಸಿ ಸುಸ್ಥಿರ ಬುದ್ಧಿಯಳು ದೃಢವಾಗಿರಲೆನಿಸುವವನು ಅವನು ಅಭ್ಯಾಸಿ ಅವನೆಂದು ಅಂತ ಹೇಳ್ತಾರೆ ಅವರು. ಅಭ್ಯಾಸಿ ಅಂತಂದ್ರೆ ಅಭ್ಯಾಸಿ ಅಂತ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಇಲ್ಲಿ ಅಭ್ಯಾಸಿ ಬಗ್ಗೆನೇ ಹೇಳ್ತಾ ಇದ್ದಾರೆ ಅವರು, ಸ್ವಲ್ಪ ಮಿಸ್ಟೇಕ್ ಆಗ್ಯದ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಅಭ್ಯಾಸಿ ಇನ್ನೂ ಏನು ವಿಚಾರಗಳನ್ನು ಹೇಳ್ತಾರೆ ಅಂದ್ರೆ, ತನಗೆ ಅಂತಂದ್ರೆ ಇಲ್ಲಿ ಆತ್ಮ ವಿಷಯದಳು ಅಂದರೆ ಆತ್ಮ ಸ್ವರೂಪದಲ್ಲಿ ತನಗಾದಂಥ ಅನುಭವ. ಯಾಕಂದರೆ ಯಾವುದೇ ಒಂದು ಪ್ರತಿಬಂಧಕವಿಲ್ಲದೆ ಅನಾಯಾಸವಾಗಿ, ಯಾವುದೇ ಪ್ರತಿಬಂಧಕ ಇಲ್ಲ ಆತಗೆ, ಪ್ರತಿಬಂಧಕ ಇಲ್ಲದೆ ಅನಾಯಾಸವಾಗಿ ತನ್ನ ಲೀಲೆಯಿಂದ ಆತ್ಮಸ್ವರೂಪವನ್ನು ಮತ್ತು ಈ ದೇಹಾತ್ಮ ಬುದ್ಧಿಯಂತೆ ಅಪರೋಕ್ಷವಾಗಿ ಕಂಡು, ಯಾವ ರೀತಿ ಶರೀರವೇ ನಾನು ಅನ್ನುವಂಥದ್ದನ್ನು ನಾವು ಏನು ಅಂದ್ಕೊಂಡಿದ್ದೀವಿ, ಅದೇ ರೀತಿ ಆತ್ಮ ಸ್ವರೂಪದ ಒಂದು ಸ್ಥಿತಿಯನ್ನು ಕಾಣ್ತಾನತ್ತ, ಅಪರೋಕ್ಷ ರೂಪದಿಂದ ಕಾಣ್ತಾನತ್ತ. ಅಪರೋಕ್ಷವಾಗಿ ಕಂಡು ಆತ್ಮಾಕಾರ ಅಂತಃಕರಣ ವೃತ್ತಿಯು ಅಡಗುವಂಥದ್ದು ನೋಡ್ರಿ. ಆತ್ಮಾಕಾರ ಅಂತಃಕರಣ ವೃತ್ತಿ ಅಡಗಿರಲಾಗಿ ಅದಕ್ಕೆ ಹೇಳ್ತಾರೆ, ಅದರಲ್ಲಿ ಸ್ವರೂಪಾನಂದವು ಪ್ರಕಟ ಆಗುವಂಥದ್ದು. ಅಲ್ಲೇನಾಗ್ತದೆ, ಇವೆಲ್ಲವನ್ನು ಆತ್ಮ ಬುದ್ಧಿ, ಯಾಕಂದ್ರೆ ಮೊದಲಿಗೆ ನಾವು ಶರೀರವೇ ಆತ್ಮ ಅಂತ ಅಂದ್ಕೊಂಡಿವಿ, ಆ ಬುದ್ಧಿ ಯಾವ ರೀತಿ ನಾವು ದೃಢವಾಗಿ ಈ ಶರೀರವೇ ಆತ್ಮ ಅಂತ ನಾವು ಹೆಂಗೆ ತಿಳ್ಕೊಂಡಿವಿ, ಅದೇ ರೀತಿ ಶರೀರ ನಾನಲ್ಲ ಅನ್ನುವಂಥದ್ದು. ಆತ್ಮ ಒಳಗಡೆ ಇರುವಂಥ ಆತ್ಮ ಸ್ವರೂಪನೇ ನಾನು ಅದೀನಂತ ದೃಢ ಭಾವ ಮಾಡ್ಕೊಳ್ಳುವಂಥದ್ದು. ಆಯಿತಾ. ಈ ಶರೀರ ಯಾವಾಗ ನನ್ನ ಇದು ಮಿಥ್ಯವಾಗಿರುವಂಥ ಶರೀರವನ್ನು ನಾನು ಸತ್ಯ ಅಂತ ತಿಳ್ಕೊಂಡು ಇದೇ ನಾನು ಅಂತ ಯಾವಾಗ ನಾನು ದೃಢವಾಗಿ ಇಟ್ಕೊಂಡು ಕುಂತೀನಿ, ಅಪ್ಪ ಅಮ್ಮ ಇಟ್ಟಂಥ ಹೆಸರೇ ಸತ್ಯ ಅಂತ ನಾನು ಹೇಗೆ ತಿಳ್ಕೊಂಡಿದ್ದೀನಿ, ಅದು ಮಿಥ್ಯ ಆಗುವಂಥದ್ದು. ಇದು ನಾನಲ್ಲ, ಈ ಶರೀರ ನಾನಲ್ಲ ಅನ್ನುವಂಥ ದೃಢಭಾವ ಬರುವಂಥದ್ದು ನೋಡ್ರಿ. ಇದು ಯಾವಾಗ ದೃಢ ಭಾವ ಆಯಿತು ಅಂದರೆ ಅದರಲ್ಲಿ ಏನಾಗ್ತದೆ, ಸ್ವಸ್ವರೂಪ ಆನಂದವು ಪ್ರಕಟ ಆಗ್ತದೆ. ಅದರಿಂದ ಅಲ್ಲೇನಾಗ್ತದೆ, ಸದ್ಗುರು ಹೇಳಿದಂಥ ವಾಕ್ಯವನ್ನು ಕೇಳಿ ಆ ಚಿಂತನೆ ಮಾಡಿ ಯಾಕೆ ಚಿಂತನೆ ಮಾಡಬೇಕಾದ್ರೆ, ಮತ್ತು ಈಗ ಶರೀರ ನಾನು ಅಂತಲೇ 84 ಲಕ್ಷ ಜೀವರಾಶಿ ಹಿಡ್ಕೊಂಡು ಬಂದೇ ದುಃಖಕ್ಕೆ ಬಂದಿದ್ದೀವಿ. ಈಗ ನಾನು ಅಲ್ಲ ಅನ್ಬೇಕಾಗ್ಯದಿ. ಏನು ಹೌದೌದು ಏನೇನು ಸರಿಯಾದಂತ ನೀವು ಅಂದ್ಕೊಂಡಿದ್ದೀವಿ, ಈಗ ಅಲ್ಲ ಇದು ಯಾವುದು ಅಲ್ಲ ಅಂತ ಹೋಗ್ಬೇಕು, ವಿರುದ್ಧ ಹೋಗ್ಬೇಕಾಗ್ಯದ. ಈಗ ನಾವು ಎಲ್ಲ ಸತ್ಯ ಅಂತ ನಾವು ಏನು ತಿಳ್ಕೊಂಡಿದ್ವಿ ಎಲ್ಲ ಉಲ್ಟಾ ಪಲ್ಟಾ ಆಗಿಬಿಟ್ಟಾವ, ಭಾಳ ಉಲ್ಟಾ ಆಗಿಬಿಟ್ಟಿದ್ದಾವೆ. ಅದಕ್ಕೆ ಯಾವಾಗ ಶರೀರ ನಾನು ಅಂದ್ಕೊಂತೀನಿ, ಇದು ಅಲ್ಲ ಅಂತ ಹೋಗ್ಬೇಕಾಗಿದೆ. ಯಾವಾಗ ಅಲ್ಲ ಅಂತಿದ್ದು ಯಾವಾಗ ಭಾವ ದೃಢ ಆಯಿತು, ಅವಾಗ ನಿನಗೆ ಸ್ವಸ್ವರೂಪ ಅನ್ನೋದು ಅಲ್ಲಿ ನಿನಗೆ ಪ್ರಕಟ ಆಗಿಬಿಡ್ತದೆ. ಆಗಿಬಿಟ್ಟಾಗ ಅವಾಗ ಏನಾಯಿತು, ಸಚ್ಚಿದಾನಂದ ಸ್ವರೂಪನೇ ತಾನನ್ನುವಂಥದ್ದು ಅವಾಗ ನಿಶ್ಚಯ ಆಗ್ತದೆ. ಯಾಕ್ರಿ ಭಾಳ ಕೇಳಲು ಬೇಕು ವೇದಾಂತವೆಂಬ ಶಾಸ್ತ್ರನೂ. ಒಂದೇ ಸಲಕ್ಕೆ ಶರೀರ ಬೆಳೆದು ಬಿಡಂಗಿಲ್ಲಪ್ಪ, ಇದಕ್ಕೆ ಪ್ರತಿನಿತ್ಯ ನೀರು ಹಾಕ್ಬೇಕು, ಊಟ ಹಾಕ್ಬೇಕು ಅಂದಾಗ ಇಟು ಬೆಳೀತದೆ ಶರೀರ. ಸುಮ್ಮನೆ ಬೆಳೆದು ಬಿಡ್ತದನ. ಈ ಜ್ಞಾನನೂ ಸುಮ್ಮನೆ ದೃಢ ಆಗಿಬಿಡ್ತದ ನಿನಗೆ. ಇದಕ್ಕೆ ದಿನ ಊಟ ಹಾಕ್ಬೇಕು. ಇದಕ್ಕೂ ಕೂಡ ಇದು ವಜ್ರಕಾಯ ನೋಡ್ರಿ. ಇದು ಶರೀರ ಎಂಥದ್ದು, ಸದ್ಗುರುನಾಥ ಮಾಡಿದಂಥ ಊಟ ತಿಂದ್ರೆ ಕಣ್ಣಿಗೆ ಕಾಣದೇ ಇರುವಂಥ ಶರೀರ ದೃಢ ಆಗಿಬಿಡ್ತದೆ. ಇಲ್ಲಿ ಅಪ್ಪ ಅಮ್ಮ ಕೊಟ್ಟಂಥ ಈ ಶರೀರ ನಾಶ ಹೋಗ್ಬಿಡ್ತದೆ ರೀ. ಅದು ಹೆಂಗಂದ್ರೆ ಮತ್ತು ಇದಕ್ಕೆ ಮಾತ್ರ ಈ ಅಪ್ಪ ಅಮ್ಮ ಈ ತೊಗಲಿನ ಚೀಲ ಐತಿ, ಇದಕ್ಕೆ ಚೀಲಕ್ಕೆ ತುಂಬತಾನೆ ಇರ್ತೀವಿ ಮತ್ತೆ ನಾವು, ಹೌದಾ. ಆದರೆ ಇದು ಸರಿ ಇರ್ತದೆ ಅಂದರೆ ಇದಿಲ್ಲ. ಯಾವುದೋ ಒಂದು ಚೀಲದಾಗ ಅನ್ನ ನೀರು ಎಲ್ಲ ಹಾಕ್ತಾ ಬರ್ರಿ, ಅದು ಹೆಂಗಾಗ್ತದೆ, ವಾಸನಿಟ್ಟು ಕೊಳತು ಹೋಗಿಬಿಡ್ತದಲ್ಲ. ಅದ್ರಂಗೆ ಈ ಶರೀರ ಕೂಡ ಏಡು ತುಂಬಿದ್ರು ಕೂಡ ಒಂದೊಂದು ಸಲ ನಾಶ ಆಗಿ ಹೋಗುವಂಥದ್ದು ಈ ಶರೀರ. ಇದಕ್ಕೆ ಪ್ರತಿನಿತ್ಯ ನಾವು ಇದಕ್ಕೆ ಭಾಳ ಪ್ರೀತಿ ಮಾಡ್ತೀವಿ, ಜೀವ ಮಾಡ್ತೀವಿ, ಅದಕ್ಕೆ ತಿನ್ನಿಸ್ತೀವಿ, ಉಣ್ತೀವಿ, ಎಲ್ಲ ಮಾಡ್ತೀವಿ. ಇದಕ್ಕೆ ಮಾತ್ರ ಸಾಯೋವರೆಗೂ ಬೇಸರಿಕಿಲ್ಲ. ಆದರೆ ಬ್ರಹ್ಮಜ್ಞಾನ ಅನ್ನುವಂಥ ಊಟ ತಿನ್ನೋದಕ್ಕೆ ಮಾತ್ರ ನಮಗೆ ಬಲು ಬೇಸರ ಅಲ್ರಿ. ಮೊನ್ನೆ ಕೇಳಿವಿ, ಇದನಿಗೆ ದಿನ ಏನು ಕೇಳ್ಬೇಕ್ರಿ ಅಂತೀವಿ, ಹೌದಲ್ಲ. ಇದು ಕೂಡ ಹಾಗೇನಪ್ಪ, ನಿನ್ನ ಜ್ಞಾನ ದೃಢ ಆಗ್ಬೇಕಾದ್ರೆ ಒಂದೇ ಸಲಕ್ಕೆ ಆಗಂಗಿಲ್ಲ. ಪ್ರತಿನಿತ್ಯ ನಿನ್ನಲ್ಲಿರುವಂಥ ಅಜ್ಞಾನ ಕಳಿಬೇಕಾಗಿತ್ತಂದ್ರೆ ಪ್ರತಿನಿತ್ಯ ಈ ಜ್ಞಾನ ಅನ್ನುವಂಥ ಸ್ವಲ್ಪ ಊಟ ಮಾಡ್ತಾ ಹೋಗ್ಬೇಕಿದು. ಹೋದಾಗ ಮಾತ್ರ ನಿನಗೆ ಆ ಜ್ಞಾನ ಅನ್ನುವಂಥದ್ದು ದೃಢ ಆಗ್ತದೆ. ಅಲ್ಲಿ ತನಕ ಆಗಂಗಿಲ್ಲ ಇದು. ಒಂದು ಸಲ ಕೇಳಿ ನನಗೆ ಟೈಮ್ ಇದ್ದಾಗ ಕೇಳ್ತೀನಿ ರೀ,
ಟೈಮ್ ಇಲ್ಲರಿ ನಮಗೆ ಆಹಾ ಹಾ ಅಂತಾರೆ ಮಹಾತ್ಮರು. ಇದು ದಿವಸ ಏನು ತೊಗೊಳ್ತೀವಲ್ಲ ಇದನ್ನು ನಾವು ಊಟ ಮಾಡ್ದಂಗಿದು. ಪ್ರತಿನಿತ್ಯ ನತ್ತಿಗೆ ಒಟ್ಟಿಗೆ ಬಾನ, ನತ್ತಿಗೆ ಜ್ಞಾನ. ಇದು ಪ್ರತಿ ದಿವಸ ಯಾವಾಗ ಇದನ್ನು ತೊಗೊಳ್ತಾ ಬರ್ತೀವಿ, ನಿನ್ಗೆ ಗೊತ್ತಿರದೇ ಇರುವಂಥದ್ದು ಪ್ರಕಟ ಆಗಿಬಿಡ್ತದೆ ರೀ ನಿನ್ನ ಒಳಗಡೆ. ಇದು ಸುಮ್ಮನೆ ಅಲ್ಲ, ಈಗ ಕೂತ್ಕೊಂಡು ಯಾವುದು ವ್ಯರ್ಥ ಅಲ್ಲ. ಇದು ನಿನ್ನ ಅದಕ್ಕೆ ಜಮಾ ಆಗಿಬಿಡ್ತಿದ್ದು. ಹಾಗಾಗಿ ಮಹಾತ್ಮರು ಹೇಳ್ತಾರೆ, ಯಾವಾಗ ಈ ಜ್ಞಾನ ನಿನಗೆ ಪ್ರತಿನಿತ್ಯ ಶ್ರವಣ ಮನನ ಮಾಡ್ತಾ ಬಂದಾಗ ಸಚ್ಚಿದಾನಂದ ಸ್ವರೂಪನೇ ನಾನು ಅನ್ನುವಂಥದ್ದು ಯಾವುದೇ ಸಂಶಯ ಇರಬಾರ್ದು. ಎಲ್ಲ ಸಂಪೂರ್ಣ ಹೋಗ್ಬಿಡ್ಬೇಕದು. ಆ ಸಂಶಯಾದಿಗಳಿಲ್ಲದೆ ನಿಶ್ಚಯವಾಗಿರುವಂಥದ್ದು. ಯಾವಾಗ ಆ ನಿಶ್ಚಯವಾಗಿರುವಂಥದ್ದನ್ನು ಮಾಡ್ಕೊಳ್ತಾನೆ ಅಭ್ಯಾಸಿ ಅಂತ ಹೇಳಿಸ್ಕೊಳ್ತಾನೆ ನೋಡು. ಯಾವ ಸಂಶಯಗಳು ಇರೋಂಗಿಲ್ಲ. ನಾನು ಪರಬ್ರಹ್ಮ ಸ್ವರೂಪ ಅಂದ್ರೆ ನಾವು ಸಚ್ಚಿದಾನಂದ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥ ದೃಢ ಭಾವ ನಿಶ್ಚಲವಾಗಿ ಆಗ್ತದೆ. ಯಾವ ಸಂಶಯಗಳದಿಗಳು ಇರೋಂಗಿಲ್ಲ. ಈ ರೀತಿ ಆತನ ಭಾವದಲ್ಲಿ ಪ್ರಕಟ ಆಯಿತು. ಈ ರೀತಿ ಇದ್ದನಂದ್ರೆ ಆತಗೆ ಅಭ್ಯಾಸಿ ಅಂತ ಹೇಳಿಸ್ಕೊಳ್ತಾನ ಅಂತ ಕೂಡ ಹೇಳ್ತಾನೆ ನೋಡಿ. ಇಷ್ಟಿಷ್ಟಲ್ಲ, ಇದು ಒಲುಮೆಯಿಂದ ಮಾಡಿದಾಗ, ಅದಕ್ಕೆ ಅದು ಯಾವುದೇ ಕೆಲಸವನ್ನು ಮಾಡಬೇಕಾದಾಗ ಕಷ್ಟದಿಂದ ಮಾಡಬೇಕಾದಾಗ ಭಾಳ ಕಠಿಣ ಅನ್ನಿಸ್ತದೆ. ಅದೇ ನಾವು ಖುಷಿಯಾಗಿ ಮಾಡಿದಾಗ ಅದು ಸುಲಭ ಅನ್ನಿಸ್ತದೆ. ಈ ಶಾಸ್ತ್ರ ಕೂಡ ಹಾಗೇನೆ. ನಾವು ಸುಲಭ ಬಹಳ ಪ್ರೀತಿಯಿಂದ ಈ ವಿಚಾರಗಳನ್ನು ಸ್ವೀಕಾರ ಮಾಡಿದಾಗ ಭಾಳ ಖುಷಿ ಆಗ್ತದೆ, ಸುಲಭ ಆಗ್ತದೆ. ಅದೇ ಕಾಟಾಚಾರಕ್ಕೆ ಇನ್ನೂ ಎಷ್ಟು ದಿವಸ ಅಂತ ಹಂಗೆ ಕೇಳೋಂಗಿಲ್ಲ. ಪ್ರತಿನಿತ್ಯ ನಾವು ಇದನ್ನು ಬಹಳಷ್ಟು ಒಂದು ಒಲುಮೆಯಿಂದ ಈ ವಿಚಾರಗಳನ್ನು ಸ್ವೀಕಾರ ಮಾಡಿದ್ರೆ ಬಹಳ ಸುಲಭ ಆಗ್ತದೆ. ಈ ಜನ್ಮ ಸಾರ್ಥಕ ಆಗ್ತದೆ. ಯಾರು ಮಾಡ್ಕೊಳ್ಳದೇ ಇರುವಂಥದ್ದು ನಾವು ಮಹಾತ್ಮರು ಮಾಡಿಕೊಂಡಂಥ ದಾರಿಯಲ್ಲೇ ನಾವು ಹೋಗ್ತಾ ಇದ್ದೀವಿ. ಅವ್ರು ಉಂಡಂಥದ್ದು ನಾವು ತಿನ್ನಕತ್ತೀವಿ ಅಂದ್ರೆ ನಮ್ಮಷ್ಟು ಧನ್ಯರೇ ಯಾರಿಲ್ಲ. ನೋಡೋಣ ನಾಳೆ ವಿಷಯ ಏನು ಹೇಳ್ತಾರೆ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.